ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮಾತಾ ರಾಜಾ ಮತ್ಪಿತಾ ವಾದಿರಾಜಃ ಭ್ರಾತಾ ರಾಜಾ ಮತ್ಸಖಾ ವಾದಿರಾಜಃ ಸರ್ವಸ್ವಂ ಮೇ ವಾದಿರಾಜೋ ದಯಾಲುಃ ನಾನ್ಯದ್ದೈವಂ ನೈವ ಜಾನೇ ನ ಜಾನೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿಕ್ಷೀರಾಂಬುಧೇ ಸ್ವೈರಂ ಭವಘರ್ಮರಿಪೋರ್ಮನಃ ವಿಹರಾಹರಶ್ಚಿತ್ರಚಾರಿತ್ರಚತುರೋರ್ಮಿಷು ಹಯಗ್ರೀವದಯಾ ಸಿದ್ಧುರಂಧೂಕೃತಭವಾಂಬುಧಿಃ ಪ್ರಬಂಧಮಪ್ರತಿದ್ವಂದ್ವಂ ಕರೋತ್ವೇನ ಮನೇನಸಂ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಈಗಾಗಲೇ ಕಳೆದ ಪ್ರವಚನದ ಮಾಲಿಕೆಯಲ್ಲಿ ತೀರ್ಥ ಪ್ರಬಂಧವನ್ನು ಕುರಿತು ಮೊದಲನೇ ಪ್ರಬಂಧದಲ್ಲಿ ಕೆಲವು ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡ್ತಾ ರಾಜರು ವರ್ಣನೆ ಮಾಡಿದ ರೀತಿಯನ್ನು ಅನುಸಂಧಾನ ಮಾಡ್ತಾ ಬರ್ತಾ ಇದ್ವಿ. ಪಶ್ಚಿಮ ಪ್ರಬಂಧದಿಂದ ಪ್ರಾರಂಭ ಆಗಿದೆ ತೀರ್ಥ ಪ್ರಬಂಧ. ಬಹಳಷ್ಟೇ ಕ್ಷೇತ್ರಗಳಿಗೆ ಈಗಾಗಲೇ ಸಂಚಾರ ಮಾಡ್ತಾ ಮಾಡ್ತಾ ರಾಜರು ಮೂಕಾಂಬಿಕಾ ಅಂತ ಮೂಕಾಂಬಿಕಾ ಕ್ಷೇತ್ರಕ್ಕೆ ಬಂದಿದ್ದಾರೆ. ಕಳೆದ ಬಾರಿ ಕ್ರೋಡ ಅಂತ ಕ್ಷೇತ್ರದಲ್ಲಿ ಬಂದ ಶಂಕರನಾರಾಯಣನ ವರ್ಣನೆಯನ್ನು ಹೇಗೆ ಮಾಡಿದರು, ಆ ಶಂಕರನಾರಾಯಣರ ದೇವಸ್ಥಾನದಲ್ಲಿ ಲಿಂಗಾಕಾರದಲ್ಲಿ ಭಗವಂತನಿದ್ದಾನೆ, ಶಂಕರನೊಟ್ಟಿಗೆ ನಾರಾಯಣನಿದ್ದಾನೆ ಅಂತ ಹೇಳಿ ಅಪರೂಪದ ಸಂಗತಿಯನ್ನು ಚಿಂತನೆ ಮಾಡಿಸಿದರು. ಅಲ್ಲಿಂದ ಪ್ರಯಾಣ ಮಾಡ್ತಾ ಮೂಕಾಂಬಿಕಾ ಅನ್ನೋ ಕ್ಷೇತ್ರಕ್ಕೆ ಬಂದರು. ಕಂಹ ಅಂತ ಒಬ್ಬ ಅಸುರ ಇದ್ದ, ಕಂಹ ಅಂತ ಆತನ ಹೆಸರು. ಶಿವನನ್ನು ತಪಸ್ಸು ಮಾಡಿ ವರ ಪಡಿಬೇಕು ಅಂತ ತಪಸ್ಸು ಮಾಡ್ತಾ ಇದ್ದ. ಸರಿ, ಶಿವ ಪ್ರತ್ಯಕ್ಷನಾದಾಗ ಆತ ಲೋಕ ಎಲ್ಲ ನಾಶ ಆಗಬೇಕು, ನಾನೊಬ್ಬನೇ ಉಳಿಬೇಕು ಅಂತ ಕೇಳೋ ಹಾಗಿದ್ದ. ಆ ರೀತಿ ಭಾವನೆ ಇರೋರು ಇರ್ತಾರೆ, ಯಾರು ಬೇಡ ಅಂತ. ಲೋಕ ಎಲ್ಲ ನಾಶ ಆಗಿ ನಾನೊಬ್ಬನು ಉಳಿದ್ರೆ ಸಾಕು ಅಂತ. ಎಷ್ಟು ಜನ ಇಲ್ಲ ಆ ತರಹ. ಇವತ್ತು ಯಾರು ಅಂತ ಹೆಸರು ಹೇಳಿದರೆ ವಿವಾದ ಆಗೋ ಸಂಭವ ಜಾಸ್ತಿ ಇರ್ತದೆ. ಅಂತೂ ಕಾಲಕಾಲಕ್ಕೆ ಅಂಥ ಜನಗಳಿದ್ದೇ ಇರ್ತಾರೆ ಅಂತನ್ಲಿಕ್ಕೆ ಒಂದು ಮಾಹಿತಿ. ಲೋಕ ನಾಶ ಆಗಬೇಕು, ಲೋಕ ಯಾವುದು ಉಳಿಬಾರ್ದು, ನಾನೊಬ್ಬ ಅವಧ್ಯನಾಗಿರಬೇಕು ಅಂತ ಕೇಳ್ತಾನೆ ಅಂತ ಗೊತ್ತಿತ್ತು ದೇವತೆಗಳಿಗೆ. ಕೆಲವೊಮ್ಮೆ ಇಂಥ ವರಗಳನ್ನು ಕೇಳುವಾಗ ಮೊದಲೇ ದೇವತೆಗಳೇ ಉಪಾಯ ಮಾಡಿಬಿಡ್ತಾರೆ, ಲೋಕಕ್ಕೆ ಕ್ಷೇಮ ಇರಲಿ ಅಂತ. ಇಂಥವ್ರಿಗೆ ವರ ಕೊಟ್ಟ ಮೇಲೆ ಅನುಭವಿಸೋದು ಭಾಳ ಆಗ್ತದೆ. ಹಾಗಾಗಿ ದೇವತೆಗಳು ಏನು ಮಾಡಿದರು, ಈತನಿಗೆ ಬುದ್ಧಿ ಕಲಿಸ್ಬೇಕು ಅಂತ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರು.
ದೇವಿ ಕಮ್ಮ ಈ ಉದ್ದೇಶದಿಂದ ಬರ್ತಿದ್ದಾನೆ, ರಾಕ್ಷಸ ದಾನವ ವರ ಕೇಳಲಿಕ್ಕೆ ನೀನೇ ಉಪಾಯ ಮಾಡು. ದೇವತೆಗಳ ಪ್ರಾರ್ಥನೆಯಂತೆ ದೇವಿ ಆ ಕಮ್ಮನ ನಾಲಿಗೆಯನ್ನು ತಿರುಗಿಸ್ತಾಳೆ. ಕಮ್ಮನ ನಾಲಿಗೆ ತಿರುಗಿಸಿದ ಕೂಡಲೇ ಅವಳಿಗೆ ಆ ಶಕ್ತಿ ಇದೆ ದೇವಿಗೆ. ನಾಲಿಗೆ ತಿರುಗಿಸಿದ ಕೂಡಲೇ ಶಬ್ದಗಳು ಬಾಯಲ್ಲಿ ಬರದಂತೆ ಮೂಕನಾಗಿಬಿಟ್ಟ. ರುದ್ರ ಬಂದಿದ್ದಾನೆ, ವರ ಕೇಳೋ ಅಂತಿದ್ದಾನೆ, ಏನು ವರ ಕೇಳಬೇಕೋ ಬಾಯಲ್ಲಿ ಬರ್ತಾನೇ ಇಲ್ಲ. ಶಿವನ್ ತಪ್ಪು ಅಂತ ಆಗಲಿಲ್ಲ, ತಪಸ್ಸು ಮಾಡಿದ್ದಿ, ನಾನು ಬಂದಿದ್ದೇನೆ, ನೀನು ವರ ಕೇಳಲಿಕ್ಕೆ ಮೂಕನಾದಿ, ನಾನೇನು ಮಾಡಲಿ ಅಂತ ಶಿವ ಆಗ ಅವನಿಗೆ ವರ ಕೊಡಲೇ ಇಲ್ಲ. ಈ ರೀತಿ ಮೂಕನನ್ನು ಮಾಡಿದ್ದಕ್ಕೆ ಆ ಅಂಬಿಕೆಗೆ ಮೂಕಾಂಬಿಕಾ ಅಂತ ಹೆಸರು ಬಂತಂತೆ. ಇದು ಸ್ಥಳ ಪುರಾಣ. ಅಂಬಿಕೆ ಅವಳೇ ಮೂಕಳಾಗಿದ್ದಾಳೆ ಅಂತ ಮೂಕಾಂಬಿಕೆ ಅಲ್ಲ. ಯಾಕಂದರೆ ಮೂಕಾಂಬಿಕಾ ಅಂತ ಹೆಸರು ಕೇಳಿದಾಗಲೆಲ್ಲ ಇವಳು ಮಾತಾಡಲ್ಲ, ಮೂಕಳಿದ್ದಾಳೆ ಅಂತ ಆಗಿಬಿಡ್ತದೆ. ಯೋಚನೆ ಮಾಡಿರಿ, ದೇವತೆಗಳು ಯಾವತ್ತಾದರೂ ಮೂಕರು ಅಂತ, ಮೂಕರು, ಕಣ್ಣಿಲ್ಲದವರು, ಕಾಳಿಲ್ಲದವರು ಅಂತ ಹೀಗೆ ದಿವ್ಯಾಂಗರಾಗಿ ದೇವತೆಗಳನ್ನು ತಿಳಿಯೋದು ಸರಿನಾ? ಯಾವ ಕಾರಣಕ್ಕೂ ದೇವತೆಗಳಲ್ಲಿ ಅಂಗ ಊನತೆಯನ್ನು ತಿಳಿಬಾರ್ದು. ನಿಮ್ಮಂತೆ ಅವರಿಗೆ ಯಾವುದ್ಯಾವುದೋ ಕರ್ಮಲೇಪದಿಂದ ಅಂಗ ಊನತೆ ಉಂಟಾಗೋದು ಅಂತಿರಲ್ಲ. ಭಾಳ ಕಡಿಮೆ, ಬಹಳ ಬಲವತ್ತರವಾದ ಕಾರಣ ಇದ್ದಾಗ ಮಾತ್ರ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಸುಮ್ಮನೆ ಹಾಗೆ ವ್ಯತ್ಯಾಸಗಳಾಗಿರಲ್ಲ. ಹೇಳಿ ಕೇಳಿ ಅಂಬಿಕಾದೇವಿಯನ್ನು ಮೂಕ ಅಂತ ಕರೆದ್ರೆ ಅದಕ್ಕೆ ಹಾಗೆ ಅರ್ಥ ಮಾಡಬೇಡಿ. ಅವಳು ಯಾವತ್ತೂ ಮೂಕಳಲ್ಲ, ಇಲ್ಲಿದ್ದವಳು ದೇವಿ. ಲೋಕಕ್ಕೆ ಹಾನಿ ಮಾಡಲಿಕ್ಕೆ ಬಂದಂಥ ಕಂಹಾಸುರನನ್ನು ಮೂಕಳನ್ನು ಮಾಡಿದವಳಾದ ಕಾರಣ ಇವಳು ಮೂಕಾಂಬಿಕಾ ಅಂತ. ಇದರಿಂದ ಏನಾಯಿತು? ಲೋಕಕ್ಕೆ, ಸಜ್ಜನ ಜಗತ್ತಿಗೆ ಯಾರು ಹಾನಿ ಉಂಟು ಮಾಡ್ತಿರ್ತಾರೆ ಅವರಿಗೆ ಮೂಕತೆಯನ್ನು ನೀಡ್ತಾಳೆ, ಅದಕ್ಕೆ ಇವಳು ಮೂಕಾಂಬಿಕಾ. ಮೂಕತೆಯನ್ನು ಕೊಡೋಳು ಆದ್ದರಿಂದ ಮೂಕಾಂಬಿಕಾ, ತಾನು ಮೂಕಳಾದ್ದರಿಂದ ಅಲ್ಲ. ಇದಕ್ಕೆ ಅನುಗುಣವಾಗಿ ರಾಜರು ಹೋದಾಗಲೂ ಕೂಡ ಇವಳು ಮೂಕತೆಯನ್ನು ಕೊಡೋಳು ಅನ್ನೋದನ್ನು ತೋರಿಸ್ಬಿಟ್ಲಂತೆ. ಅದಕ್ಕೆ ರಾಜರು ವರ್ಣನೆ ಮಾಡುವಾಗ ಮೂಕಾಂಬಿಕೆಯನ್ನು ಹೀಗೆ ಹೇಳ್ತಾರೆ: ಮೂಕಾಂಬಿಕಾ ಕೃಪಾಲೋಕಾತ್ ಆಕಾಂಕ್ಷಿತ ಫಲಪ್ರದ ಮೂಕಾನ್ ಅಕೃತಮೇ ಶತ್ರುನ್ ಏಕಾಂತಿಕ ಜನಪ್ರಿಯ. ಇದು ಮೊದಲನೇ ಶ್ಲೋಕ. ಮೂಕಾಂಬಿಕಾ ಕ್ಷೇತ್ರದಲ್ಲಿ ಅವಳನ್ನು ಕುರಿತು ಮಾಡಿದ್ದು ರಾಜರು. ಮೂಕಾಂಬಿಕಾ ಕೃಪಾಲೋಕಾತ್, ಈ ಮೂಕಾಂಬಿಕೆಯ ಕೃಪಾ ಅವಲೋಕನದಿಂದ ಯಾವ್ಯಾವ ಭಕ್ತರು ಅವಳ ಕೃಪೆಗೆ ಬೀಳ್ತಾರೆ, ಪಾತ್ರರಾಗ್ತಾರೆ, ಆಕಾಂಕ್ಷಿತ ಜನಪ್ರಿಯ, ಆಕಾಂಕ್ಷಿತ ಫಲಪ್ರದ, ಅವ್ರು ಏನು ಅಪೇಕ್ಷೆ ಪಡ್ತಾರೋ ಆ ಫಲ ಅವರಿಗೆ ಸಿಗುವ ಹಾಗೆ ಆಗ್ತದೆ. ಇದು ಮೂಕಾಂಬಿಕೆಯ ಮಹಿಮೆ. ಕೃಪಾವಲೋಕನ ಬಿದ್ದರೆ ಸಾಕಂತೆ ಅವರ ಆಕಾಂಕ್ಷೆಗಳೆಲ್ಲ ಪೂರ್ಣ ಆಗ್ತದೆ. ಅಷ್ಟೇ ಅಲ್ಲ, ನನ್ನ ಶತ್ರುಗಳು ಬಹಳ ಇದ್ದರು, ಇವಳ ಬಳಿ ಬಂದದ್ರಿಂದ ನನ್ನ ಶತ್ರುಗಳು ಮೂಕರಾದರಲ್ಲ ಅಂತ ಹೇಳ್ತಾರೆ. ಒಂದು ಕಥೆ ನಡೆದಿದೆ ಅಲ್ಲಿ. ವಾದಿರಾಜರ ಪ್ರಸಿದ್ಧಿ ಬಹಳ, ಇವರ ಮಹಿಮೆ ಬಹಳ, ತಪಸ್ಸು ಅದ್ಭುತನೇ. ಇದನ್ನು ಸಹಿಸಲಿಕ್ಕಾಗದೇ ಇರುವ ಕೆಲವರು ಅಸೂಯೆಯಿಂದ ಒಬ್ಬ ಬಾಲಕನನ್ನು ಮೂಕಾಂಬಿಕೆಯ ಹತ್ತಿರದ ದೇವಸ್ಥಾನದ ಹತ್ತಿರದಲ್ಲಿ ಹೋಗಿ ಅವನನ್ನು ಮುಚ್ಚಿಟ್ಬಿಟ್ರಂತೆ. ಆ ಬಾಲಕನನ್ನು ಬಚ್ಚಿಟ್ಟ ಮೇಲೆ ಹೇಳ್ತಾರೆ, ಇದೆಲ್ಲ ವಾದಿರಾಜರೇ ಮಾಡಿರೋ ಕುಕೃತ್ಯ, ಬಾಲಕ ಕಾಣೆ ಆಗಲಿಕ್ಕೆ ಅವರೇ ಕಾರಣ, ಇವ್ರು ಬಂದಾಗಿಂದ ನಮ್ಮೂರಿನಲ್ಲಿ ಹೀಗಾಯ್ತು ನೋಡಿ, ಅದಕ್ಕೆ ಇವರು ಏನಾದರೂ ಶಿಕ್ಷೆ ಕೊಡಿಸ್ಬೇಕು ಅಂತ ವಾದಿರಾಜರ ತಲೆ ಮೇಲೆ ಹಾಕಿಬಿಟ್ರಂತೆ. ಬಾಲಕನ ಅಪಹರಣ ಅಂತ. ಬಾಲಕನ ಅಪಹರಣ ಅಂದರೆ ದೊಡ್ಡ ಅಪರಾಧನೇ ಅದು. ಎಲ್ಲ ಜನಗಳು ಇವ್ರ ಮೇಲೆ ಏನಾದರೂ ಕ್ರಮ ಕೈಗೊಳ್ಳಬೇಕು, ಹೀಗೆಲ್ಲ ಮಾಡಲಿಕ್ಕೆ ಬಂದರು. ವಾದಿರಾಜರು ತಾವೇನೂ ಬಹಳ ಪ್ರಯತ್ನ ಪಡಲಿಲ್ಲ. ವಿಚಿತ್ರ ಅಂದರೆ ಆ ಬಾಲಕನನ್ನು
ಎಲ್ಲಿ ಬಚ್ಚಿಟ್ಟಿದ್ರಲ್ಲ ಅಲ್ಲಿ ಆ ಬಾಲಕನಿಗೆ ಒಂದಿಷ್ಟು ಸರ್ಪಗಳ ಭಯ ಶುರುವಾಯಿತಂತೆ. ಹಾಗೂ ಧ್ವನಿ ತಾನೇ ಆ ಬಾಲಕನನ್ನು ಭಯಪಡಿಸಿ ಕನಸಿನಲ್ಲಿ ಬಂದು ಅವನಿಗೆ ಸರ್ಪಗಳ ಭಯ ಹುಟ್ಟಿಸಿ ಇನ್ನಿಲ್ಲಿರ್ಲಿಕ್ಕಾಗಲ್ಲ ಅಂತ ಓಡಿ ಬಂದುಬಿಡ್ತಂತೆ ಮಗು. ಜನಗಳೆಲ್ಲ ಸೇರಿದ್ದಾರೆ, ಜನಗಳ ಮಧ್ಯದಲ್ಲೇನೆ ಮಗು ಓಡಿ ಬಂದಿದೆ. ವಾದರಾಜರಿಗೆ ಏನಾದರೂ ಮಾಡಬೇಕು, ಶಿಕ್ಷೆ ಕೊಡಬೇಕು ಅಂತಿದ್ದವರಿಗೆ ಮೂಕಾಂಬಿಕೆನೇ ಆ ಮಗುವನ್ನು ಕಳಿಸಿಬಿಡ್ತಂತೆ. ಎಲ್ಲರ ಬಾಯಲ್ಲಿ ಬೆರಳಿಟ್ಕೊಳ್ಳೋ ಹಾಗಾಯಿತು. ಯಾಕಾದರೂ ವಾದರಾಜರ ಮೇಲೆ ಈ ರೀತಿ ಮಾಡಿದ್ವೋ ನಾವು ಅಂತ. ಹೀಗೊಂದು ಘಟನೆ ನಡೆದದ್ದನ್ನು ವಾದರಾಜರು ಸ್ವತಃ ಅನುಭವಿಸಿದ ಘಟನೆ ಆದ್ದರಿಂದ ನನ್ನ ಶತ್ರುಗಳು, ನನ್ನ ಬಗ್ಗೆ ಸಹನೆ ಇಲ್ಲದೆ ಇದ್ದವರು ಯಾರೆಲ್ಲ ಇದ್ದರೋ ನೀನವರನ್ನು ಮೂಕರನ್ನು ಮಾಡಿದೆ ಅನ್ನೋ ಕಾರಣಕ್ಕೆ ನಿನ್ನ ನಾಮ ಅನ್ವರ್ಥಕವಾಗಿದೆ ಅಂತ ನಾನು ಭಾವಿಸ್ತೇನೆ ಅಂತ. ನೋಡಿ, ತೀರ್ಥಕ್ಷೇತ್ರಗಳಿಗೆ ಹೋಗೋದರ ಲಾಭ ಏನು ಅನ್ಲಿಕ್ಕೆ ಇದು ಒಂದು. ನಮ್ಮ ಬದುಕಿನಲ್ಲಿ ನಮ್ಮ ಬಗ್ಗೆ ಅಸೂಯೆ ಪಡೋರು ಬಹಳ ಜನ ಇರ್ತಾರೆ. ಅಯ್ಯೋ ಎಲ್ಲ ಒಳ್ಳೇದಾಗ್ತಾ ಇದೆ ಅಲ್ಲ ಅವರಿಗೆ ಅಂತ. ಅವ್ರು ಬಯಸಿದ್ದೆಲ್ಲ ಕೊಡ್ತಿರ್ತಾನೆ, ಅವರವ್ರದ್ದೇ ಆದ ಅರ್ಹತೆಗೆ ಅನುಗುಣ ದೇವರು. ಅದನ್ನು ಕೇಳಿ ಸಹಿಸದೇ ಇರೋರು ಎಷ್ಟು ಜನ ಇಲ್ಲ ಇವತ್ತು. ತಮ್ಮದೇನೋ ಪರಿಸ್ಥಿತಿ ನೋಡಿಕೊಂಡ್ರೆ ಸಾಕಾಗಿರ್ತದೆ, ಇನ್ನೊಬ್ರಿಗೆ ಒಳ್ಳೇದಾಯ್ತಲ್ಲ ಅಂತ ಅಸೂಯೆ ಪಡೋರು. ಇಂಥ ಅಸೂಯೆ ಪಡೋರಿಗೂ ಕೂಡ ಬುದ್ಧಿ ಕಲಿಸ್ಬೇಕಾದ್ರೆ ತೀರ್ಥಕ್ಷೇತ್ರಗಳಲ್ಲಿರೋ ಇಂಥ ದೇವತೆಗಳು ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ. ಆ ಕಾರಣದಿಂದಲೂ ಒಂದಿಷ್ಟು ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಿರ್ಬೇಕು ಆಗಾಗ. ಅಂದರೆ ಪರಿಸರದೊಳಗೆ ಒಂದು 4 ಜನರಿಗೆ ನಮ್ಮ ಬಗ್ಗೆ ಮರ್ತೋಗ್ತದೆ, ಅಥವಾ ಅವ್ರು ಮಾತಾಡೋದನ್ನು ಮೂಕರಾಗ್ತಾರೆ, ಬಿಟ್ಬಿಡ್ತಾರೆ. ಯಾಕೆ ಬೇಕು ಬಿಡಪ್ಪ, ಅವನಷ್ಟಕ್ಕೆ ಅವನಿದ್ದಾನೆ ಅಂತ. ಅದೆಲ್ಲ ತೀರ್ಥಕ್ಷೇತ್ರಗಳ ದೇವತೆಗಳು ಮಾಡುವ ಸಹಾಯ. ಒಂದೇ ಕಡೆಯಲ್ಲಿ ಇದ್ವಿ ಅಂದರೆ ಪರಿಚಯ ಜಾಸ್ತಿ ಆಗಿರ್ತದೆ, ಆಡಬಾರ್ದು ಮಾತುಗಳನ್ನು ಆಡ್ಲಿಕ್ಕೆ ಶುರು ಮಾಡಿರ್ತಾರೆ. 4 ಕಡೆ ಅಡ್ಡಾಡ್ಕೊಂಡು ಇದ್ದುಬಿಟ್ರೆ ಆಡೋರ ಮಾತಿಗೆ ಬಾಯಿ ಬೀಳ್ತೀವಿ, ಹೀಗೆ ಬೀಳ್ತದೆ. ಕೆಲವೊಮ್ಮೆ ಬಹಳ ಅಡ್ಡಾಡಿದ್ರು ಬೈಲಿಕ್ಕೆ ಶುರು ಮಾಡ್ತಾರೆ. ಏನು ಅಡ್ಡಾಡ್ತಾರ್ರಿ ಅವರು, ಅದು ತಪ್ಪು. ಎರಡನ್ನೂ ನಿಭಾಯಿಸಲೇಬೇಕಾದದ್ದು. ಅಂತೂ ರಾಜರ ಚರಿತ್ರೆಯಲ್ಲಿ ಬಂದದ್ದನ್ನು ನಾವು ಅನುಸಂಧಾನ ಮಾಡಬೇಕಾದ್ರೆ ಒಂದೇ ಶ್ಲೋಕದಲ್ಲಿ 2 ಮಹತ್ತರವಾದ ಸಂಗತಿಯನ್ನು ಹೇಳಿದರು. ನಮ್ಮ ಬಗ್ಗೆ ಯಾರೇ ಶತ್ರುಗಳಿದ್ದರೂ ಅಸಹನ ಪಡ್ತಾ ಇದ್ದರೆ ಅಂಥವರ ಬಾಯಿಗೆ ಮೂಕಗಳನ್ನು ಮಾಡ್ತಾಳೆ ನಮ್ಮ ಮೂಕಾಂಬಿಕೆ, ಅದಕ್ಕೆ ಇವಳು ದರ್ಶನ ಮಾಡ್ರಿ ಅಂತ ಕರೆಗೊಟ್ಟರು. ಅವಳ ಕೃಪಾದೃಷ್ಟಿ ಬಿತ್ತು ಅಂದರೆ ಸಾಕು, ಅವರ ಅಪೇಕ್ಷಿತಗಳನ್ನು ಪೂರ್ಣ ಮಾಡ್ತಾಳೆ, ಅದಕ್ಕೂ ಇವಳನ್ನು ದರ್ಶನ ಮಾಡ್ರಿ ಅಂತ ಕರೆಗೊಟ್ಟರು. ಇದು 2 ಅಂಶ ಈ ಒಂದು ಮೊದಲನೇ ಶ್ಲೋಕದಿಂದ ತಿಳಿದು ಬಂತು. ಇಲ್ಲಿರುವ ಅಂಬಿಕೆಯನ್ನು ಅವರು ಕಾತ್ಯಾಯನಿ ಅಂತ ಸ್ತೋತ್ರ ಮಾಡಿದ್ದಾರೆ. ಹೇಗಿದ್ದಾಳೆ ಇವಳು? ಕಾವ್ಯಗಳಲ್ಲಿ ಸಮಸ್ಯಾಪೂರ್ತಿ ಅಂತ ಒಂದು ಪ್ರಸಂಗ. ಆ ಶ್ಲೋಕದಲ್ಲಿ 2 ಪದ 3 ಪದ ಸೇರಿಸಿರ್ತಾರೆ, ಏನಾದರೂ ಆ ಸಮಸ್ಯೆ ಪೂರ್ಣ ಆಗ್ತಿರಲ್ಲ. ರಾಜರ ಕಾಲದಲ್ಲಿ ಹೀಗೊಂದು ಪಂಡಿತ ಮಂಡಲಿಯಲ್ಲಿ ಸಮಸ್ಯೆ ಜನಜನಿತವಾಗಿತ್ತು, ಪೂರ್ತಿಗೊಳಿಸ್ಲಿಕ್ಕೆ ಬರ್ತಿರಲಿಲ್ಲ ಯಾರಿಗೂ. ಕಾತ್ಯಾಯನಿ ಕಂದುಕವದ್ವಿಭಾತಿ, ಇದು ಸಮಸ್ಯೆ. ಕವಿಗೋಷ್ಠಿಗಳನ್ನು ನಾವು ಭಾಗವಹಿಸಿದರೆ ಅಲ್ಲಲ್ಲಿ ನಡೆಯುವಂಥದ್ದು ಈ ಥರದ್ದೆಲ್ಲ ಪ್ರಸಂಗ. ಕಾತ್ಯಾಯನಿ ದೇವಿಯು ಕಂದುಕವದ್ವಿಭಾತಿ, ಚಂಡಿನಂತೆ ಶೋಭಿಸ್ತಾ ಇದ್ದಾಳೆ ಅಂತ ಶ್ಲೋಕದ ಅರ್ಥ. ಕಾತ್ಯಾಯನಿ ಕಂದುಕವದ್ವಿಭಾತಿ. ಇನ್ನು 3 ಪಾದಗಳನ್ನು ಕವಿ ತನ್ನ ಬುದ್ಧಿವಂತಿಕೆಯಿಂದ ಸೇರಿಸಬೇಕು, ತಪ್ಪಾಗಿ ಸೇರಿಸೋ ಹಾಗಿಲ್ಲ, ಏನಂದ್ರೆ ಅರ್ಥ ಬರೋ ಹಾಗೆ. ಕಾತ್ಯಾಯನಿಗೆ ಸಂಬಂಧಪಟ್ಟಂತೆ ಇರಬೇಕು, ಕಂದುಕದ ಉದಾಹರಣೆ ಸೇರಿದೆ, ಆದ್ದರಿಂದ ಅದಕ್ಕೆ ಅನುಗುಣವಾಗಿ ವರ್ಣನೆ ಮಾಡಬೇಕು. ಅಷ್ಟು ಸುಲಭ ಅಲ್ಲ ಈ ಸಮಸ್ಯೆ ಪೂರ್ತಿಗೊಳಿಸೋದು. ವಾದಿರಾಜರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಬಂದಾಗ ಈ ಸಮಸ್ಯೆಗೆ ಪೂರ್ತಿ ಕಂಡುಕೊಂಡೆ ನಾನು ಅಂತಂದ್ರಂತ. ಯಾಕೆ? ಕಾತ್ಯಾಯಿನಿ ಹೀಗೆ ಇದ್ದಾಳೆ ಅಂತಂದ್ರಿ ಇಲ್ಲಿ. ಕ್ವಚಿತ್ ಪೃಥಿವ್ಯಾಂ ಪರಿತಶ್ಚರಂತಿ ನಭಸ್ಥಲಂಚಾಪಿ ಮುಹುರ್ವ್ರಜಂತಿ ವಿಪಕ್ಷ ವಿಧ್ವಂಸ ವಿಧೌ ಸ್ಫುರಂತಿ ಕಾತ್ಯಾಯನಿ ಕಂದುಕವದ್ವಿಭಾತಿ. ಸರಿ ಸೇರಿಸ್ತು, ನಿಮಗೆ ಬೇಗ ಅಭಿಪ್ರಾಯ ಗೊತ್ತಾಗ್ತದೆ. ಕ್ವಚಿತ್ ಪೃಥಿವ್ಯಾಂ ಪರಿತಶ್ಚರಂತಿ,
ಇಲ್ಲಿರುವ ಅಂಬಿಕೆ ಶತ್ರುಗಳನ್ನು ನಾಶ ಮಾಡಬೇಕಾದಾಗ ಅವಳು ಹೇಗಿದ್ದಾಳೆ ಅಂದರೆ ಚೆಂಡಿನಂತೆ ಇದ್ದಾಳೆ. ದೈತ್ಯರನ್ನು ಸಂಹಾರ ಮಾಡಬೇಕು ಅಂತ ಹೊರಟಾಗ ಭೂಮಿಯ ಮೇಲೆ ಒಮ್ಮೊಮ್ಮೆ ಸುತ್ತಲೂ ಥೈ 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 ಅಂತ ಕುಣಿತಾಳಂತೆ. ಚೆಂಡನ್ನು ಭೂಮಿಯ ಮೇಲೆ ಹಾಕಿದಾಗ ಅಲ್ಲಲ್ಲಿ ಅದು ಹೇಗೆ ಪುಟಿತದೋ ಹಾಗೆ ಇವಳು ಪುಟಿತಾಳೆ. ಕ್ವಚಿತ್ ಪೃಥಿವ್ಯಾಂ ಪರಿತಶ್ಚರಂತಿ. ಎರಡನೇ ಪಾದ ನಭಸ್ಥಳಂ ಚಾಪಿ ಮುಹುರ್ವ್ರಜಂತಿ. ಚೆಂಡನ್ನು ಭೂಮಿಯ ಮೇಲೆ ಹೀಗೆ ಹಾಕಿದ ಕೂಡಲೇ ಪುಟದ ಚೆಂಡು ಎಲ್ಲಿಗೆ ಹೋಗ್ತದೆ? ನಭಸ್ಥಳಂಚಾಪಿ ಮುಹುರ್ವ್ರಜಂತಿ. ಆಕಾಶಕ್ಕೆ ಚಿಮ್ಮುತ್ತಾಳೆ. ಚೆಂಡೂ ಚಿಮ್ತದೆ, ಚೆಂಡಿನಂತೆ ಇವಳು ಅಸುರರ ಸಂಹಾರ ಮಾಡುವಾಗ ಒಮ್ಮೊಮ್ಮೆ ಆಕಾಶಕ್ಕೆ ಚಿಮ್ತಾಳೆ, ಹಾರ್ತಾಳೆ. ಮೂರನೇ ಪಾದ ವಿಪಕ್ಷ ವಿಧ್ವಂಸ ವಿಧೌ ಸ್ಫುರಂತಿ. ಶತ್ರುಪಕ್ಷ ಯಾರೇ ಅಸುರರು ಎದುರುಗಡೆಯಲ್ಲಿ ಯುದ್ಧ ಮಾಡಲಿಕ್ಕೆ ಬರಲಿ ಇವಳು ಮುಂದೆ ವಿಧ್ವಂಸ ವಿಧೌ ಅವರನ್ನು ಸಂಹಾರ ಮಾಡಬೇಕಾದ್ರೆ ಸ್ಫುರಂತಿ. ಈ ಚೆಂಡನ್ನು ವೇಗವಾಗಿ ಎಸೆದ್ರೆ ಥಳ 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 ಹೊಳ್ಕೊಂಡು ಬಂದಿರ್ತದಂತೆ. ಹಾಗೆ ಇವಳು ಕೂಡ ಶತ್ರುಗಳನ್ನು ಸಂಹರಿಸುವಾಗ ಸ್ಫುರತಿ ಅಂದರೆ ಹೊಳಿತಾಳೆ. ಕಾತ್ಯಾಯನಿ ಕಂದುಕವದ್ವಿಭಾತಿ ಅಂತ ಸೇರಿಸಿಬಿಟ್ರಂತೆ ಕೊನೆ ಪಾದ. ಅಂತೂ ಸಮಸ್ಯೆ ಅಂತೂ ಪೂರ್ತಿ ಆಯ್ತಾ? ಕವಿಗಳಿಗೆ ಸಮಸ್ಯಾ ಪೂರ್ತಿ ಅಂತ ಮಾಡಿದರೆ ದೊಡ್ಡ ಕವಿ ಅಂತ ಅರ್ಥ. ಬಹಳ ಕವಿಗಳು ಶ್ಲಾಘನೆ ಮಾಡ್ತಾರೆ, ಎಂಥ ಕವಿತೆ ಇದು ಅಂತ. ಒಂದರ್ಥದಲ್ಲಿ ಕವಿತೆಗೆ ಶೋಭೆ ಕೊಡುವಂತೆ ಸಮಸ್ಯಾಪೂರ್ತಿಯನ್ನು ಮಾಡಿದರು. ಮತ್ತೊಂದು ಅರ್ಥದಲ್ಲಿ ಶಾಸ್ತ್ರಗಳು ಹೇಳ್ತಾವೆ ಇವಳು ದುರ್ಗೆ, ಕಾತ್ಯಾಯನಿ, ಪಾರ್ವತಿ ಅಂತಿದೆ ಅಲ್ಲಿ, ಅಂಬಿಕಾ ಅನ್ನೋ ಹೆಸರಿನಿಂದ ಅವಳಲ್ಲಿ ವಿಶೇಷ ಲಕ್ಷ್ಮೀ ಸನ್ನಿಧಾನ ಅಂತ ಇವರು ವಿವರಣೆ ಕೊಟ್ಟಿದ್ದಾರೆ. ಅಂಬಿಕಾ, ಪಾರ್ವತಿ ಇವಳೆಲ್ಲ ಶಿವನ ಪತ್ನಿ ಹೆಸರು. ಅವಳಲ್ಲಿ ಲಕ್ಷ್ಮೀ ವಿಶೇಷ ಸನ್ನಿಧಾನವೂ ಇರ್ತದೆ, ಅಂದರೆ ದುರ್ಗೆಯ ಸನ್ನಿಧಾನವೂ ಇರ್ತದೆ ಅನ್ನೋ ಅಭಿಪ್ರಾಯದಿಂದ ರಾಜರು ಕಾತ್ಯಾಯನಿ ಕಂದುಕವದ್ವಿಭಾತಿ ಅಂತ ಚಿಂತನೆ ಮಾಡ್ತಾರೆ. ಹೀಗೆ ರಾಜರು ಭಾರಿ ಚಮತ್ಕಾರದ ರೀತಿಯಲ್ಲಿ ಎಲ್ಲರೂ ಆಶ್ಚರ್ಯ ಪಡುವಂತೆ ಅಂಬಿಕಾದೇವಿಯನ್ನು, ಕಾತ್ಯಾಯನಿಯನ್ನು ಸ್ತೋತ್ರ ಮಾಡಿದ್ದಾರೆ ಅಂತ ತಿಳಿಬೇಕು. ಇದು ಮೂಕಾಂಬಿಕಾ ಕ್ಷೇತ್ರಕ್ಕೆ ನಾವು ಸಂಚಾರ ಮಾಡಿದಾಗ ಅಥವಾ ನಾವಿಲ್ಲಿ ಕುಳಿತಲ್ಲೇ ಮೂಕಾಂಬಿಕೆಯನ್ನು ಸ್ಮರಣೆ ಮಾಡಿಕೊಂಡ್ವಿ, ಅವಳು ಚೆಂಡಿನಂತೆ ಹೇಗಿದ್ದಾಳೆ ಅಂತ ರಾಜರ ಅನುಸಂಧಾನ. ಅಲ್ಲಿಂದ ಮುಂದೆ ಬಂದಾಗ ಈ ಪಶ್ಚಿಮ ಘಟ್ಟದಲ್ಲಿ ಬಹಳ ಪ್ರಸಿದ್ಧವಾದ ಪರ್ವತ ಸಹ್ಯ ಪರ್ವತ. ಸಹ್ಯಾಚಲ ಅಂತ ಬಹಳ ಪ್ರಸಿದ್ಧ. ಸಹ್ಯಾಚಲ, ವಿಂಧ್ಯಾಚಲ ಇವೆಲ್ಲ ಭಾರತದಲ್ಲಿ ಬಹಳ ಪ್ರಸಿದ್ಧವಾದ ಕ್ಷೇತ್ರದಂತಿರುವ ಪರ್ವತಗಳು. ಇವುಗಳ ಹೆಸರು ಹೇಳಿದ್ರೇ ನಾವು ಪವಿತ್ರರಾಗ್ತೇವೆ ಅಂತಂತಾರೆ. ಈ ಸಹ್ಯಾಚಲ ಬಹಳ ಉದ್ದ ಇದೆ, ಎತ್ತರ ಇದೆ. ಸಹ್ಯಾಚಲವನ್ನು ಆಶ್ರಯಿಸಿದ ಒಂದು ಭಾಗನೇ ಸುಬ್ರಹ್ಮಣ್ಯ ಅಂತ ಕ್ಷೇತ್ರ. ಕೊಲ್ಲೂರು ಅದೇ ಪ್ರಾಂತದಲ್ಲಿ ಬರ್ತದೆ. ತಲಕಾವೇರಿ ಅಂತ, ತಲಕಾವೇರಿಯ ಒಂದು ವಿಶೇಷ ಸನ್ನಿಧಾನ. ಈ ಪರ್ವತದ ಶ್ರೇಣಿಯ ಆ ಭಾಗಗಳಲ್ಲೇನೆ ಕೆಲವು ನದಿಗಳು ಕೂಡ ಹುಟ್ಟಿದ್ದಿದೆ. ಕಾಳಿ ನದಿ, ನೇತ್ರಾವತಿ, ಗಂಗಾವಳಿ, ಶರಾವತಿ, ಸುವರ್ಣಾ ನದಿ, ಸೀತಾ ನದಿ ಅಂತ ಇವೆಲ್ಲ ನದಿಗಳು ಇದೇ ಪರ್ವತದ ಭಾಗದಿಂದ ಹರಿದುಕೊಂಡು ಬರ್ತಾವೆ ಅಂತ ಮಾಹಿತಿ ಇದೆ. ಇವೆಲ್ಲ ಹರಿಯುವಾಗ ಪಶ್ಚಿಮಾಭಿಮುಖವಾಗಿ ಹರಿತಾವೆ. ಕೃಷ್ಣಾ ನದಿ, ಗಂಗೆ, ತುಂಗಭದ್ರಾ ಇವೆಲ್ಲ ಪೂರ್ವಾಭಿಮುಖವಾಗಿ ಹರಿತಾವೆ. ಬಹಳ ಅದ್ಭುತವಾದ ಪರ್ವತ ಸಹ್ಯ ಪರ್ವತ. ರಾಜರು ಆ ಸಹ್ಯಾಚಲವನ್ನು ದೂರದ ಹತ್ತತ್ರ ಬರ್ತಾ ಕಣ್ಣು ಅರಳಿಸಿ ನೋಡಿದ್ರಂತೆ, ಏನು ಅದ್ಭುತ ಈ ಪರ್ವತ ಅಂತ. ಸಹ್ಯ ಪರ್ವತ ಅದನ್ನು ಹತ್ತಿ ಮೇಲೆ ಬಂದರೆ ಘಟ್ಟದ ಮೇಲೆ ಬಂದ ಹಾಗೆ, ಕೆಳಗಿಳಿದ್ರೆ ಘಟ್ಟದ ಕೆಳಗಿಳಿದ ಹಾಗೆ ಅಂತ. ಈಗ ಘಟ್ಟದ ಕೆಳಗೆ ಘಟ್ಟದ ಮೇಲೆ ಅಂತ ಕೇಳಿರ್ತೇವಲ್ಲ, ಇದಕ್ಕೆ ಹೇಳಿಸೋದು.
ಸಮುದ್ರದ ದಡದ ಭಾಗಗಳೆಲ್ಲ ಈಗ ಪರಶುರಾಮ ಕ್ಷೇತ್ರ, ಇಲ್ಲೆಲ್ಲ ರಾಜರು ಈಗ ಓಡಾಡ್ತಾ ಇದ್ರು. ಈಗ ಅದು ಘಟ್ಟದ ಕೆಳಗೆ. ಸಹ್ಯ ಪರ್ವತವನ್ನು ಹತ್ತಿ ಮೇಲೆ ಬಂದರೆ ಘಟ್ಟದ ಮೇಲೆ ಬಂದ್ವಿ ಅಂತ ಅರ್ಥ. ಅದಕ್ಕೆ ಕರ್ವ್ಸ್ ಜಾಸ್ತಿ. ಉಡುಪಿ ಕಡೆ ಪ್ರಾಂತಕ್ಕೆ ಹೋಗುವಾಗ ಬಹಳಷ್ಟು ಕರ್ವ್ಸ್ ಜಾಸ್ತಿ. ಹಿಂದೆಲ್ಲ ಅಷ್ಟು ಸುಲಭವಾಗಿ ಹೋಗ್ಲಿಕ್ಕೆ ಬರ್ತಿರ್ಲಿಲ್ಲ, ಯಾಕಂದರೆ ಬೆಟ್ಟ ಇಳಿಬೇಕಲ್ಲ. ರಾಜರೀಗ ಬೆಟ್ಟ ಹತ್ತಬೇಕೀಗ. ಸಖ್ಯ ಪರ್ವತ ನೋಡಿದ್ದಾರೆ, ಸಖ್ಯಾಚಲ. ಅದನ್ನು ನೋಡಿದ ಕೂಡಲೇ ಅವರ ಮನಸ್ಸಿನಲ್ಲಿ ಬಂತಂತೆ, ನಿನ್ನ ಹೆಸರು ಸಖ್ಯ ಅಂತ ಯಾಕೆ ಬಂತು, ಜೊತೆಗೆ ಅಚಲ ಅಂತ ಬೇರೆ ಸೇರ್ಕೊಂಡ್ಬಿಟ್ಟಿದೆ. ಅದರೊಟ್ಟಿಗೆ ಮಾತನಾಡಿದ್ರಂತೆ, ಸಹ್ಯೋಪಿ ಅಸಹ್ಯೋಸಿ ಗಿರೆ ಪಾಪಾನಾಮಸ್ತು ತತ್ತಥಾ ಅಂತ. ನೀನು ಸಹ್ಯನೆನಿಸಿದ್ರು ಅಸಹ್ಯನಾಗಿದ್ದಿ ಅಂತಂದ್ರಂತೆ. ಎಂಥ ಚಮತ್ಕಾರ ಪದದಲ್ಲಿ, ವಿರೋಧಾಭಾಸ ಅಂತಾರೆ ಇದಕ್ಕೆ. ಸಹ್ಯನಾದರೂ ಅಸಹ್ಯನ ಯಾಕಾಗಿದ್ದಿ ಅಂದರೆ, ಪಾಪಾನಾಂ ಅಸ್ತು ಅಸಹ್ಯ. ನಾವು ಮಾಡಿದ ಪಾಪಗಳಿಗೆ ಈ ಪರ್ವತವನ್ನು ನೋಡೋದರಿಂದಲೇ ಕಳಿತದಾದ್ರಿಂದ ಹೆಸರಿಗೆ ಸಹ್ಯ, ಪಾಪಗಳಿಗೆಲ್ಲ ನೀನು ಅಸಹ್ಯ ಅಂತ ಸೇರಿಸಿದ್ದಾರೆ. ನೋಡಿ ಶ್ಲೋಕ, ಸಹ್ಯೋಪ್ಯಸಹ್ಯೋಸಿ ಗಿರೆ ಪಾಪಾನಾಮಸ್ತು ತತ್ತಥಾ. ಇದು ಸಖ್ಯ ಪರ್ವತದ ವರ್ಣನೆಯ ಮೊದಲನೆಯ ಮಾತು. ಅಚಲ ಅಂತ ಸೇರಿಸಿದ್ದಾರೆ. ಅಚಲ ಪದದ ಆ ವಿವರಣೆಯನ್ನು ಕೊಡುವಾಗ ರಾಜರಂತಾರೆ, ಅಚಲಸ್ತ್ವಂ, ನೋಡಿದರೆ ನೀನು ಅಚಲ. ಎಲ್ಲ ಬೆಟ್ಟಗಳಿಗೂ ಅಚಲ ಅಂತ ಹೆಸರು, ಚಲಿಸಲ್ಲ ಅಂತ ಅನ್ನೋ ಕಾರಣಕ್ಕೆ. ರಾಜರಂತಾರೆ, ನೀನು ಅಚಲನಾಗಿದ್ದಿ. ಒಂದೇ ಒಂದು ನನ್ನ ಪ್ರಾರ್ಥನೆ ಏನು ಅಂದರೆ, ನನ್ನ ಮನಸ್ಸಿನೊಳಗೆ ಮಾತ್ರ ನೀನು ಯಾವಾಗಲೂ ಇರಲ್ಲ, ಚಲಿಸ್ತಿ, ಅದನ್ನು ಮಾಡಬೇಡ ಅಂತಂದ್ರೆ. ಅಂದರೆ ಪ್ರಕೃತಿಯನ್ನು ಮನುಷ್ಯ ಮನಸ್ಸಿನಲ್ಲಿ ಯಾವಾಗಲೂ ಆಸ್ವಾದಿಸ್ತಾ ಇರಬೇಕಂತ. ಒಂದು ನದಿ ನೋಡಿದರೆ ಚೆನ್ನಾಗಿ ಕಣ್ಣಿಗೆ ಕಟ್ಟುವಾಗಿ ನೋಡಬೇಕದನ್ನು. ನಮ್ಮ ಕಣ್ಣಿನೊಳಗೆ ಮನಸ್ಸಿನಲ್ಲಿ ಅದನ್ನು ಕಣ್ತುಂಬ ನೋಡಬೇಕು. ಸಮುದ್ರ ನೋಡಿದರೆ ಕಣ್ಣು ಅರಳಿಸಿ ನೋಡಬೇಕು, ಬೆಟ್ಟ ನೋಡಿದರೆ ಕಣ್ಣು ಅರಳಿಸಿ ನೋಡಿರಬೇಕು. ಟಿ ವಿ ಹೇಗೆ ನೋಡಿರ್ತೇವಲ್ಲ ಹಾಗೆ ಅಂತ. ಸಾಲದು ಅಂತ ಈಗ ಮನೆ ಗೋಡೆಗಳನ್ನೆಲ್ಲ ಟಿ ವಿ ಮಾಡ್ಕೋತಿದ್ದೇವೆ ನಾವು, ನೀವಲ್ಲ ನಾವು. ಅಂದರೆ ದೊಡ್ಡ ದೊಡ್ಡದು ಹಾಕ್ತೀವಿ, ಎಷ್ಟು ಸ್ಕ್ರೀನ್ ದೊಡ್ಡದಿರ್ತದೋ ಅಷ್ಟು ಚೆನ್ನಾಗಿ ಕ್ಲಾರಿಟಿ ಇರ್ತದೆ ಅಂತ. ಛಾಯೆ, ನೆರಳನ್ನು ನೋಡ್ತೇವೆ ಟೆಲಿವಿಷನ್ನಲ್ಲಿ. ರಾಜರ ನೆರಳನ್ನು ನೋಡಿ ಖುಷಿ ಪಟ್ಟವರಲ್ಲ, ಪ್ರಕೃತಿಯನ್ನು ನೇರವಾಗಿ ನೋಡಿ ಖುಷಿ ಪಡ್ರಿ ಅಂತಿದ್ರು ಅವರು. ನೇರ ನೋಡ್ರಿ, ಬೆಟ್ಟ ಗುಡ್ಡ, ಮರ ಗಿಡ, ಪಕ್ಷಿ, ಆಕಾಶ, ಮೋಡ, ನದಿಯ ಝರಿಗಳು, ಹಿಮಾಲಯದ ಹಿಮ ಎಲ್ಲ ನೇರವಾಗಿ ನೋಡಿ ಆನಂದ ಆಗ್ತದೆ. ನೋಡುವ ಭಾವನೆ ಇರಬೇಕು, ಆ ನೋಡುವ ಪ್ರಯತ್ನ ಇರಬೇಕು, ಬುದ್ಧಿಪೂರ್ವಕವಾಗಿ ನೋಡ್ಲಿಕ್ಕೆ ಹೋಗಬೇಕು. ಅದು ಅದ್ಭುತ. ಅದಕ್ಕೆ ರಾಜರಂತಾರೆ, ನೀನು ಸಹ್ಯ ಅಚಲ, ಚಲಿಸದವನಾದ್ದರಿಂದ ನಿನ್ನನ್ನು ಅಚಲ ಅಂತ ಅನ್ನಬೇಕು. ನನ್ನ ಮನಸ್ಸಿನಲ್ಲಿ ಮಾತ್ರ ನೀನು ಆಗಾಗ ಚಲಿಸ್ತೀಯಲ್ಲ, ಯಾಕೆ ಹಾಗೆ ಮಾಡ್ತೀ, ಚಲಿಸಬೇಡ ಅಂತಂದ್ರಂತ. ಅಚಲತ್ವಂ ಚಲಸಿ ಮನಸಃ ತನ್ನ ರೋಚತೆ. ಹೆಸರಿಗೆ ಅಚಲ ಅಂತ ಆಗಿಯೂ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು ನೀನು, ಚಲಿಸ್ತಿದ್ದಿ, ಅದು ನನಗೆ ಸಹಿಸ್ಲಿಕ್ಕಾಗಲ್ಲ, ರುಚಿಸಲ್ಲ ಅಂತ. ಅಂದರೆ ಅಚಲದ ಜೊತೆಗೆ ಮನಸ್ಸಿನೊಳಗೆ ಯಾವಾಗಲೂ ಉಳಿ ಅಂತನ್ನುವ ಪ್ರಾರ್ಥನೆ ಇದೆಯಲ್ಲ, ಅದು ಅದ್ಭುತವಾದ ಪ್ರಾರ್ಥನೆ. ಹೀಗೆ ಯಾರು ಹೇಳ್ತಾರೆ ಯಾವಾಗಲೂ? ಬಹಳ ನಂಟಸ್ತಿಕೆ ಯಾರಿಗಿರ್ತದಲ್ಲ ಅವ್ರು ಮಾತ್ರ ಈ ಮಾತು ಹೇಳ್ತಾರೆ. ತುಂಬ ನಂಟಸ್ತಿಕೆ ಬೆಳೆಸಿರ್ತಾರೆ, ನನ್ನ ಮರಿಬೇಡ ಮತ್ತೆ ಅಂತ ಹೇಳಿ ಹೋಗ್ತಾರೆ. ನಿಮಗೇನೋ ತುಂಬ ಜನರ ಪರಿಚಯ ಇದೆ, ಇಲ್ಲಿ ಉಪನ್ಯಾಸಕ್ಕೆ ಬಹಳ ಜನರು ಬರ್ತಾರೆ, ನನ್ನ ಬಿಟ್ಬಿಟ್ರೆ ಹೆಂಗೆ ಅಂತ. ಬಹಳ ಸೌಹಾರ್ದ ಇದ್ದಾಗ, ನಂಟಸ್ತಿಕೆ ಇದ್ದಾಗ ಹೇಳುವ ಮಾತು. ಹಾಗೆ ರಾಜರು ಸಹ್ಯಾಚಲಕ್ಕೆ ಮಾತನಾಡಿಸಿ ಹೇಳಿದ್ರಂತೆ, ಮನಸ್ಸಿನ ಸ್ವಭಾವ ಚಂಚಲ ಇರ್ಬೋದೇನೋ, ಆದರೆ ನಿನ್ನ ಸ್ವಭಾವ ಅಚಲ ಅಂದಮೇಲೆ ನನ್ನ ಮನಸ್ಸಿನೊಳಗೆ ನೀನು ಯಾವಾಗಲೂ ಇರಬೇಕಲ್ಲ, ಯಾಕೆ ಚಲಿಸ್ತಿ ಅಂತ ಆ ಮಾತಿನ ಕವಿ ಹಾರ್ದವನ್ನು ಮನುಷ್ಯ ಅರ್ಥೈಸ್ಕೊಳ್ಬೇಕಿಲ್ಲೆಲ್ಲ. ನದಿಯನ್ನು, ಬೆಟ್ಟ ಗುಡ್ಡಗಳನ್ನು, ಪ್ರಕೃತಿಯನ್ನು ನೋಡಿದಾಗ ಮತ್ತೆ 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 ಅದನ್ನು ಮರಿಬಾರ್ದು, ಅದನ್ನು ಆಸ್ವಾದಿಸಬೇಕು ಅನ್ನೋ ಭಾವದಿಂದ ರಾಜರು
ಅಚಲನಾದರೂ ಮನಸ್ಸಿನಲ್ಲಿ ಚಲಿಸ್ತಿದ್ದಿ, ಅದು ನನಗೆ ಹಿಡಿಸ್ತಾ ಇಲ್ಲ ಅಂತ ಅನ್ನೋ ಪ್ರಾರ್ಥನೆಯಿಂದ ನಮಗೆ ಸೂಚನೆ ಮಾಡ್ತಾರೆ. ಇವತ್ತೇನೋ ಕೈಯಲ್ಲಿ ಮೊಬೈಲ್ ಇದೆ, ಹೋದ ಕಡೆಯಲ್ಲೆಲ್ಲ ಸೆಲ್ಫಿ ಹೊಡ್ಕೊಂಡ್ಬರ್ತೀವಿ. ಅವತ್ತೆಲ್ಲ ಯಾವ ಮೊಬೈಲ್ ಇತ್ತು, ಆದರೂ ಸೆಲ್ಫಿ ಹೊಡ್ಕೋತಿದ್ರಂತೆ. ಎಲ್ಲಿ ಅಂದರೆ ಮನಸ್ಸಿನ ಮೊಬೈಲ್ನಲ್ಲಿ ಅಂತ. ಇವತ್ತು ಮೊಬೈಲ್ನಲ್ಲಿದೆ ಅಂತ ಮನಸ್ಸಿನಲ್ಲಿ ಯಾರೂ ತಗೊಳ್ತಾ ಇಲ್ಲ, ಇದು ಸಮಸ್ಯೆ. ಹೇಗಿದ್ರು ಅಲ್ಲಿದೆ ಅಲ್ಲ ಅಂತ ನೋಡ್ಕೋತೇವೆ ಅಂತಂತಾರೆ, ನೋಡಿದ್ರೆ ಯಾವುದು ನೆನಪಿರಲ್ಲ. ಎಲ್ಲ ಕಡೆ ಫೋಟೋ ಹೊಡೆದಿರ್ತೀವಿ, ಅಲ್ಲೊಂದು ಫೋಟೋ ಇಲ್ಲೊಂದು ಫೋಟೋ, ಬಂದ ಮೇಲೆ ನೋಡ್ತೇವ, ನೋಡಲ್ಲ, ಮೊಬೈಲ್ ಹ್ಯಾಂಗ್ ಆಯ್ತಲ್ಲ ಅಂತ ಡಿಲೀಟ್ ಮಾಡ್ತೇವೆ ಅಷ್ಟೇ. ಇದು ಇವತ್ತಿನ ದುರಂತ, ವಿಪರ್ಯಾಸ. ರಾಜರ ಹಾಗನ್ನಲ್ಲ, ನಮ್ಮ ಮೊಬೈಲೇ ಒಂದು ಕ್ಯಾಮ್ರಾ ಇದ್ದ ಹಾಗೆ. ಎದುರುಗಡೆ ಕಾಣ್ತಿರೋ ಸಖ್ಯ ಪರ್ವತವೇ ಒಂದು ದೊಡ್ಡ ಬೆಟ್ಟ, ಅದು ಅಚಲ. ಅದು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರಲಿ ಅಂತ. ಒಂದರ್ಥದಲ್ಲಿ ಸಖ್ಯಾಚಲದ ವರ್ಣನೆಯೂ ಆಗಿರಬೇಕು, ಇನ್ನೊಂದು ಅರ್ಥದಲ್ಲಿ ಅಚಲದ ಮಹಿಮೆ ಏನು ಅಂತ ತಿಳಿಸಿರಬೇಕು, ಮತ್ತೊಂದು ಅರ್ಥದಲ್ಲಿ ಕಾವ್ಯನೂ ಆಗಿರಬೇಕು. ವಿರೋಧಾಭಾಸ ಅನ್ನೋ ಅಲಂಕಾರದೊಟ್ಟಿಗೆ ಹೇಳಿದ್ರಿಂದ ಕಾವ್ಯನೂ ಆಗಿರಬೇಕು. ಪಾಪಗಳನ್ನು ಸಹಿಸಲ್ಲ ನೀನು ಅಂತ ಹೇಳಿದ್ರಿಂದ ಆಧ್ಯಾತ್ಮಿಕವಾದ ವಿಷಯ ಏನು ಅಂತ ತಿಳಿಸಿರಬೇಕು. ತೀರ್ಥಯಾತ್ರೆ ಮಾಡುವವನಿಗೆ ಪ್ರತಿ ಸಿಚುವೇಶನ್ಸನ್ನು ನೆನಪಿಟ್ಟುಕೊಂಡು ಹೋಗುವಂತಿರಲಿ ಎನ್ನುವ ಭಾವನೆಯೂ ಮೂಡಿಸಿರಬೇಕು. ಇದು ವಾದರಾಜರ ಕಾವ್ಯ ಅಂತಂದರೆ. ಇದಾದ ಮೇಲೆ ಮುಂದೆ ಪರ್ವತವನ್ನು ಏರಿ, ಪರ್ವತ ಶ್ರೇಣಿಯನ್ನು ಏರಿ ಮೇಲೆ ಬಂದು ತುಂಗಭದ್ರಾ ನದಿ ತೀರದ ಹತ್ತಿರ ಬರ್ತಾ ಹರಿಹರ ಅಂತ ಕ್ಷೇತ್ರಕ್ಕೆ ಬಂದು, ಹರಿಹರ ಕ್ಷೇತ್ರದಲ್ಲಿ ಭಗವಂತ ಹರನೊಟ್ಟಿಗೆ ಹರಿ ಇದ್ದಾನೆ. ಆ ಕ್ಷೇತ್ರದ ದೇವರನ್ನು ಕಂಡು ರಾಜರು ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಾಸಬದ್ಧವಾಗಿದೆ. ಮುರಪುರ ಹರ ಲಕ್ಷ್ಮೀ ಪಾರ್ವತಿ ಕೇಲಿಲೋಲ. ನೋಡಿ, ಶ್ಲೋಕ ಒಂದೇ, ಶ್ಲೋಕದಲ್ಲೂ ಹರಿಹರ ಸೇರ್ಕೊಳ್ತಾರೆ. ಮುರಪುರ ಹರ ಲಕ್ಷ್ಮೀ ಪಾರ್ವತಿ ಕೇಲಿಲೋಲ ಸ್ಫುರದ ಸಿತ ಸಿತಾಂಗಾ ಸಖ್ಯ ಚಕ್ರ ತ್ರಿಶೂಲ ಪರತರ ಗುರುಮೂರ್ತೆ ಪಾವನಾಪಾರ ಕೀರ್ತೆ ಹರಿಹರ ತವ ಪಾದಾಂಭೋಜ ಯುಗ್ಮಂ ನತೋಸ್ಮಿ. ಹರಿಹರ, ಹರಿಹರ, ಹೇ ಹರಿಹರರೇ, ತವ ಪಾದಾಂಭೋಜ ಯುಗ್ಮಂ, ನಿಮ್ಮಿಬ್ಬರ ಪಾದಕಮಲಗಳ ಯುಗ್ಮವನ್ನು ನಮಸ್ಕರಿಸ್ತೇನೆ ನಾನು ಅಂತ ಪ್ರಾರಂಭ ಮಾಡಿದ್ರು. ನೀವು ಹೇಗಿದ್ದೀರಿ? ಮುರಪುರ ಹರ, ಮುರಹರ ಪುರಹರ. ಅಲ್ಲೇನಾಗಿದೆ, ಒಂದು ಭಾಗ ವಿಷ್ಣು, ಇನ್ನೊಂದು ಭಾಗ ಶಿವ. ಹಾಗಾಗಿ ಇಬ್ಬರೂ ಸೇರಿದ್ದಾರೆ. ಅರ್ಧರ್ಧ ಭಾಗ ಮಾತ್ರ ಇಬ್ಬರದ್ದು ಕಾಣೋ ಹಾಗಾಗಿದೆ. ಈಗಲೂ ನೋಡ್ರಿ, ಅಲ್ಲಿ ದರ್ಶನ ಮಾಡಿರಿ, ಬೇಕಂದ್ರೆ ನಿಮಗೆ ಕಾಣಿಸ್ತದೆ. ಅರ್ಧ ಭಾಗ ವಿಷ್ಣು, ಇನ್ನು ಅರ್ಧ ಭಾಗ ನಾರಾಯಣ, ಅದು ಶಿವ ಇದ್ದಾನೆ. ಅರ್ಧ ಶಿವ, ಅರ್ಧ ನಾರಾಯಣ. ಹರಿಹರ. ಮೊದಲು ಅದನ್ನು ಗುಹಾಚಲ ಅಂತ ಕರಿತಿದ್ರಂತೆ. ಅಲ್ಲೊಬ್ಬ ಗುಹ ಅಂತ ರಾಕ್ಷಸ ಇದ್ದ. ಬ್ರಹ್ಮದೇವರಿಂದ ವರ ಪಡೆದ. ವರ ಪಡೆಯುವಾಗ ಆ ರಾಕ್ಷಸ ಏನೇನೋ ವರ ಕೇಳ್ತಾರೆ ರಾಕ್ಷಸರು. ಇಲ್ಲಿರುವ ರಾಕ್ಷಸ ಏನು ಮಾಡಿದ, ಹರಿಯಿಂದ ಸಾವು ಬರಬಾರ್ದು, ಹರನಿಂದ ಸಾವು ಬರಬಾರ್ದು ಅಂತ ಪ್ರತ್ಯೇಕವಾಗಿ ಹೇಳಲಿಲ್ಲ. ಅವನು ಸಾವು ಬರಬಾರ್ದು ಅಂತ ಕೇಳ್ಕೊಳ್ಳುವಾಗಲೇ ಹರಿಹರರಿಂದ ಅಂತ, ಅಂದರೆ ಅವನ ಉದ್ದೇಶನೇ ಅದು, ಒಬ್ಬನಿಂದ ನನಗೆ ಸಾವು ಬರಬಾರ್ದು ಅಂತ ಕೇಳ್ಕೊಂಡಂತೆ. ಇದು ಎಂಥ ವಿಚಿತ್ರ ನೋಡಿ. ಅದಕ್ಕೆ ಭಗವಂತ ಏನು ಮಾಡಬೇಕಾಯ್ತು, ತಾನೊಬ್ಬನೇ ಬಂದು ಕೊಂದಿದ್ರೆ ಬ್ರಹ್ಮದೇವರ ವರ ಸುಳ್ಳಾಯಿತು ಅಂತ ಆಗ್ತಾಯಿತ್ತು. ಅದಕ್ಕೆ ದೇವರು ಜೊತೆಗೆ ಇವನ್ನೂ ಕರ್ಕೊಂಡು ಬಂದ. ನೀನೂ ಬಾ ಅಂತ. ನೀನೂ ಬಾ ಅಂದ ಕೂಡಲೇ ಹರನೂ ಬಂದ. ಹರಿಯ ಒಟ್ಟಿಗೆ ಹರನೂ ಬಂದದ್ರಿಂದ ಯುದ್ಧ ಮಾಡುವಾಗ ಇಬ್ಬಿಬ್ಬರು ಮಾಡಿ ಅವನನ್ನು ಕೊಂದರಂತೆ. ಬ್ರಹ್ಮನ ವರ ಸತ್ಯ ಆಯ್ತಾ? ಹೀಗ ಆ ಪರ್ವತ ಮೊದಲೆಲ್ಲ
ಗುಹಾಸುರ ಅಲ್ಲಿ ವಾಸ ಮಾಡ್ತಾ ಇದ್ದದ್ರಿಂದ ಗುಹವನ ಅಂತ ಪ್ರಸಿದ್ಧಿ ಇತ್ತಂತೆ. ಗುಹಾರಣ್ಯ ಅಂತ, ಹರಿಹರದ ಪ್ರಾಂತಕ್ಕೆ ಗುಹಾರಣ್ಯ ಅಂತ ಕರೀತಿದ್ರಂತೆ. ಆ ಪ್ರಾಂತದೊಳಗೆ ಸ್ಕಂದ ಪುರಾಣ ಹೇಳುವಂತೆ ಇವತ್ತಿಗೂ ಕೂಡ ವಿಶೇಷವಾದಂಥ ಮಹಿಮೆಗಳು ನಡೀತಾವೆ. ಇಲ್ಲಿ ನದಿ ಇದೆ, ಬ್ರಹ್ಮತೀರ್ಥ, ವನ್ಹಿತೀರ್ಥ, ಋಣಮೋಚನ ತೀರ್ಥ, ನೃಸಿಂಹ ತೀರ್ಥ, ಪಿಶಾಚಮೋಚನ ತೀರ್ಥ, ಗಾಲವ ತೀರ್ಥ, ವಟಚ್ಛಾಯಾ ತೀರ್ಥ, ರುದ್ರಪಾದ ತೀರ್ಥ, ಪಾಪನಾಶನ ತೀರ್ಥ ಅಂತ 11 ತೀರ್ಥಗಳು ಅಲ್ಲಲ್ಲಿ ಲಲಿತಾವಂತಿ ಹರಿಹರದಲ್ಲಿ. ಇಷ್ಟು ತೀರ್ಥ ಇದ್ಮೇಲೆ ಅದು ದೊಡ್ಡ ಕ್ಷೇತ್ರ ಅಲ್ವೇ? ಮತ್ತೆ ತೀರ್ಥಗಳು ಹೆಚ್ಚು ಎಲ್ಲೆಲ್ಲಿರ್ತಾವೋ ಅದನ್ನೇನಂತ ಕರೀತಾರೆ? ದೊಡ್ಡ ಕ್ಷೇತ್ರ. ಅಂಥ ಕ್ಷೇತ್ರ ಇದು. ಇಲ್ಲಿ ಹರಿಹರೇಶ್ವರನ ಸನ್ನಿಧಾನ ನೋಡಿ ರಾಜರು ವರ್ಣನೆ ಮಾಡ್ತಾ, ನೀನು ಮುರಹರ, ಇವನು ಪುರಹರ, ಎರಡೂ ಸೇರಿಸಿದರು. ನೀನು ಲಕ್ಷ್ಮೀ ಕೇಳಿಲೋಲ, ಇವನು ಪಾರ್ವತಿ ಕೇಳಿಲೋಲ. ನೀನು ಸ್ಫುರದ ಅಸಿತ ಸಿತಾಂಗ, ವಿಷ್ಣುವಿಗೂ ಹರಿಗೂ ಹೇಳಬೇಕು, ಹರನಿಗೂ ಹೇಳಬೇಕು. ಅಸಿತ ಸಿತ ಅಂಗ, ಅಸಿತಾಂಗ ಒಬ್ಬ, ಸಿತ ಅಂಗ ಒಬ್ಬ ಕಪ್ಪಿದ್ದಾನೆ, ಒಬ್ಬನು ಬೆಳ್ಳಗಿದ್ದಾನೆ ಅಂತ ಅರ್ಥ. ಸ್ಫುರದ ಸಿತ ಸಿತಾಂಗ, ಒಬ್ಬನ ಕೈಯಲ್ಲಿ ಅಸಹ್ಯ ಚಕ್ರ, ಇನ್ನೊಬ್ಬನ ಕೈಯಲ್ಲಿ ಅಸಹ್ಯ ತ್ರಿಶೂಲ. ಅಸಹ್ಯ ಚಕ್ರ ತ್ರಿಶೂಲ. ನೀನು ಪರತರ, ಲೋಕದಲ್ಲಿ ನೀನು ಅತ್ಯಂತ ಶ್ರೇಷ್ಠ, ಸರ್ವೋತ್ತಮ. ನಿನ್ನಂತೆ ಭೂತಗಣಾಧಿನಾಥನಾದ ಶಿವನೂ ಕೂಡ ಸರ್ವೋತ್ತಮ. ಗುರುಮೂರ್ತಿ, ಮನಸ್ಸಿಗೆ ಅಭಿಮಾನಿಯಾದದ್ರಿಂದ ಶಿವನು ಗುರುಮೂರ್ತಿ. ಭಗವಂತ ಅಂತೂ ಕೃಷ್ಣಂ ಒಂದೇ ಜಗದ್ಗುರು, ಅವನು ಪ್ರಪಂಚದ ಗುರುನೇ, ಗುರುಮೂರ್ತಿ. ಪಾವನಾಪಾರ ಕೀರ್ತೆ, ಅಪಾರವಾದ ಪವಿತ್ರ ಕೀರ್ತಿ ನೀನೂ ಹೌದು, ಅಪಾರವಾದ ಪವಿತ್ರ ಕೀರ್ತಿ ಶಿವನೂ ಹೌದು. ಹಾಗಾಗಿ ನಿಮ್ಮಿಬ್ಬರಲ್ಲಿ ಈ ವಿಶೇಷಣಗಳ ಸಾಮ್ಯ ಇದೆ ಅಂತಂದ್ರೆ, ನಿಮ್ಮಲ್ಲಿ ಸಾಮ್ಯ ಇಲ್ಲ, ಈ ಶ್ಲೇಷಾರ್ಥ, ಈ ಅರ್ಥ ವಿಶೇಷತೆಗಳ ಸಾಮ್ಯ ಇದೆ. ಅದಕ್ಕೆ ಬಹುಶಃ ನಿಮ್ಮನ್ನು ಇಲ್ಲಿ ಹರಿಹರ ಅಂತ ಕರೆದದ್ದು ಸರಿ ಇದೆ ಅಂತಂದ್ರದ್ದು. ಹರಿಹರ ತವ ಪಾದಾಂಭೋಜ ಯುಗ್ಮಂ ನತೋಸ್ಮಿ. ಯಾಕಂದ್ರೆ ಹರಿಪದದೊಟ್ಟಿಗೆ ಹರಪದ ಸೇರಿಸ್ಕೊಂಡು ಹರಿಹರ ಸಹಿತನಾಗಿ ಬಂದಲ್ಲ, ಮತ್ತೆ ಏನೋ ಕಾರಣ ಇರಬೇಕಲ್ಲ ಅಂತ ಹುಡುಕಿದ್ದಾರೆ ವಾದರಾಜರು. ಅವರಿಗೆ ಇದು ಸಿಕ್ಬಿಡ್ತು. ಓ, ಮುರಹರ ಪುರಹರ, ಲಕ್ಷ್ಮೀ ಲೋಲ ಪಾರ್ವತಿ ಲೋಲ, ಅಸಿತ ಸಿತಾಂಗ, ಅಸಿತಾಂಗ ಸಿತಾಂಗ. ಈ ಅರ್ಥದಲ್ಲಿ ಈ ಶ್ಲೋಕದಲ್ಲಿ ರಾಜರು ಭಾರಿ ಚಮತ್ಕಾರ ಮಾಡಿ ಅನುಸಂಧಾನ ಮಾಡಿದ್ದಾರೆ. ಇಷ್ಟೇ ಅಲ್ಲದೇನೆ ರಾಜರಲ್ಲಿ ಹೋದಾಗ ಸಹಜವಾಗಿ ತಮ್ಮ ಪ್ರವಚನ ಮಾಡ್ತಾ ಭಗವಂತನ ಸರ್ವೋತ್ತಮತೆಯನ್ನೂ ಹೇಳಬೇಕು. ಕ್ಷೇತ್ರ ಮಹಿಮೆಗಳೇನಿರ್ತದೆ ಅದನ್ನು ತಿಳಿದು ಆ ಮಹಿಮೆಯಲ್ಲೇ ಒಂದು ಚಮತ್ಕಾರವನ್ನು ಮತ್ತೆ ಪುನಃ ತಿಳಿಸಿ, ತಿದ್ದುಪಡಿ ಮಾಡಬೇಕಾದ ಅಂಶ ಇದ್ದರೆ ಅದನ್ನು ಹೇಳಿ, ಅದಕ್ಕೆ ಪ್ರಮಾಣಗಳನ್ನು ಕೊಟ್ಟು, ನೋಡಿ ಈ ಕ್ಷೇತ್ರದಲ್ಲಿರೋ ಭಗವಂತನನ್ನು ಹೀಗೆ ಆರಾಧಿಸಿದರೆ ನಿಮಗೆಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳಿ, ಯಾರಾದರೂ ಚರ್ಚೆಗೆ ಬಂದರೆ ಆ ಚರ್ಚೆಗೆ ಮತ್ತೆ ಪುನಃ ಚರ್ಚೆಯಲ್ಲಿ ಭಾಗವಹಿಸಿ ಅವುಗಳಿಗೂ ಉತ್ತರ ಕೊಟ್ಟು, ಇದೆಲ್ಲ ರಾಜರು ತಮ್ಮ ಸಂಚಾರ ಮಾಡ್ತಾ ಇದ್ದಂತಹ ಕ್ರಮ. ಇಲ್ಲಿಗೆ ಬಂದಾಗಲೂ ಪ್ರಾರ್ಥನೆ ಮಾಡೋದು, ದೈವ ಸನ್ನಿಧಿಯನ್ನು ಕಣ್ತುಂಬಿಸ್ಕೊಳ್ಳೋದು, ಇದೆಲ್ಲ ಕೆಲಸ ಮಾಡ್ತಾ ಭಗವಂತನ ಪಾರಮ್ಯವನ್ನು ಸಮರ್ಥನೆ ಮಾಡಿದ್ರಂತೆ. ಆ ಪಾರಮ್ಯ ಸಮರ್ಥನೆ ಮಾಡುವ ಕೆಲವು ಶ್ಲೋಕಗಳನ್ನು ನಾವು ಅನುಸಂಧಾನ ಮಾಡಬೇಕೀಗ. 2ನೇ ಶ್ಲೋಕ ಹರಿಹರ ಕ್ಷೇತ್ರದ್ದು. ಹರೇ ಭವ ಹರೇ ತೇಂಘ್ರೌ ಭಕ್ತಿರ್ಮುಕ್ತಿ ಪ್ರದಾಸ್ತು ಮೇ ವೈರಾಗ್ಯ ಭಾಗ್ಯಂ ವಿತರ ಹರ ಗೌರಿ ಮನೋಹರ. ಇದು ಹರಿಹರ ಕ್ಷೇತ್ರದ ದೇವತಾ ಪ್ರಾರ್ಥನೆ ಶ್ಲೋಕ. ದೇವತೆಯನ್ನು ಇಲ್ಲಿ ಬಂದಾಗ ಏನು ಪ್ರಾರ್ಥಿಸಬೇಕು? ಹರಿಯ ಬಳಿಯ ಮುಕ್ತಿಯನ್ನು ಕೇಳ್ರಿ, ಮುಕ್ತಿಗೆ ಬೇಕಾದ ವೈರಾಗ್ಯವನ್ನು ಹರನ ಬಳಿ ಕೇಳ್ರಿ ಅಂತ ಹೇಳ್ಕೊಡ್ತಾರೆ. ಹರೇ
ಭವಹರೇ, ಹೇ ಹರೇ, ನೀನು ಹರಿ. ಹರಿಹರ ಅನ್ನೋ ಕ್ಷೇತ್ರದ ಹೆಸರಿನ ಮಹತ್ವವನ್ನು ತಿಳಿಸ್ಬೇಕು. ಹರಿ ಅನ್ನೋ ಹೆಸರು ಯಾಕೆ ಬಂತು ನಿನಗೆ? ಭವಹರೆ, ಸಂಸಾರವನ್ನು ಹರಣ ಮಾಡ್ತಿ, ಅದಕ್ಕೆ ನೀನು ಹರೇ. ಸಂಸಾರ ಹರಣ ಮಾಡಿದ ಮೇಲೆ ಬೇಕಾಗಿರೋದು ಏನು ನಮಗೆಲ್ಲ? ಮುಕ್ತಿ. ಆ ಮುಕ್ತಿಗೆ ಬೇಕಾಗಿರೋದು ಭಕ್ತಿ. ಹಾಗಾಗಿ ಭಕ್ತಿ ಮುಕ್ತಿ ಪ್ರದಾಸ್ತು ಮೇ ತೇ ಅಂಘ್ರೌ, ನಿನ್ನ ಪಾದಗಳಲ್ಲಿ ನನಗೆ ಯಾವಾಗಲೂ ಭಕ್ತಿ ಬೇಕು ಹಾಗೂ ಮುಕ್ತಿ ಬೇಕು, ಅದನ್ನು ನೀನು ಕೊಡೋ ಹಾಗಾಗಲಿ. ಹರೇ ಭವ ಹರೇ ತೇಂಘ್ರೌ ಭಕ್ತಿ ಮುಕ್ತಿ ಪ್ರದಾಸ್ತು ಮೇ ತೇ ಅಂಘ್ರೌ ಭಕ್ತಿ ಮುಕ್ತಿ ಪ್ರದ ಅಸ್ತು. ನಿನ್ನ ಪಾದಗಳಲ್ಲಿ ನನಗೆ ಭಕ್ತಿ, ಆ ಭಕ್ತಿಯಿಂದ ಬರುವಂತಹ ಮುಕ್ತಿ, ಅದೆರಡೂ ಬರೋ ಹಾಗಾಗಲಿ. ಎರಡು ದ್ವಿವಚನ ಇಟ್ಟಿದ್ದಾರೆ, ಎಂಥ ಚಮತ್ಕಾರ. ತೇ ಅಂಘ್ರೌ, ದೇವರ ಪಾದಗಳು ಎರಡು, ನಾನೀಗ ಬಯಸಿ ಬಂದಿರೋದು ಕೂಡ ಎರಡು, ಒಂದು ಭಕ್ತಿ, ಇನ್ನೊಂದು ಮುಕ್ತಿ. ಹಾಗಾದರೆ ನಿನ್ನ ಈ ಪಾದಗಳು ಎರಡು ನನಗೆ ಭಕ್ತಿ ಮತ್ತು ಮುಕ್ತಿಯನ್ನು ಕೊಡಲಿ ಅಂತ ಚಮತ್ಕಾರ ಮಾಡಿ ಮೊದಲನೇ ಪ್ರಾರ್ಥನೆ. ಇಲ್ಲಿ ಬಂದಾಗ ದೇವತೆಯನ್ನು ಮತ್ತಷ್ಟು ವಿಶೇಷ ಪ್ರಾರ್ಥಿಸ್ರಿ. ಎರಡು ಅವನು ಕೊಡ್ತಾನೆ, ಇವನು ಒಂದು ಕೊಡ್ತಾನೆ ಅಂತ, ಇವನು ಒಂದು ಕೊಡ್ತಾನೆ, ಅಥವಾ ಇವನು ಎರಡು ಕೊಡ್ತಾನೆ. ಚಮತ್ಕಾರವಾಗಿ ಹೇಳಿದ್ದಾರೆ. ಯಾವುದದು? ಈ ಭಕ್ತಿ, ಈ ಮುಕ್ತಿ ಬೇಕಾದರೆ ಸಾಧಕರಾದವರಿಗೆ ಬೇಕಾಗಿರೋದು ವೈರಾಗ್ಯ. ವೈರಾಗ್ಯದ ಅಧಿಪತಿ ಯಾರು ಅಂದರೆ ಶಿವ ಅಂತಿದೆ. ದಿನ ನಾವು ಪೂಜೆ ಮಾಡುವಾಗ ಒಂದೊಂದನ್ನು ಒಬ್ಬೊಬ್ಬರಲ್ಲಿದೆ ಅಂತ ತಿಳಿಬೇಕಂತೆ. ಧರ್ಮಾಧಿಪತಯೇ ಯಮಾಯ ನಮಃ, ವೈರಾಗ್ಯಾಧಿಪತಯೇ ಈಶ್ವರಾಯ ನಮಃ, ಅಜ್ಞಾನಾಧಿಪತಿ ದುರ್ಗಾಯೇ ನಮಃ ಅಂತ ಹೇಳ್ತೇವೆ. ಒಂದೊಂದಕ್ಕೊಂದೊಂದು ಹೀಗೆ ಚಿಂತನೆ ಮಾಡುವಾಗ ವೈರಾಗ್ಯಾಧಿಪತಿಯಾದವನು ಶಿವ. ಅದಕ್ಕೆ ರಾಜರು ಚಮತ್ಕಾರ ಮಾಡಿದರು. ಭಕ್ತಿ ಮುಕ್ತಿಯನ್ನು ಹರಿಕೊಡ್ಲಿ, ನನಗೆ ವೈರಾಗ್ಯ ಭಾಗ್ಯವನ್ನು ಹರ ಕೊಡ್ಲಿ. ವೈರಾಗ್ಯ ಭಾಗ್ಯಂ ವಿತರ ಹರ ಗೌರಿ ಮನೋಹರ. ಏನು ಚಮತ್ಕಾರ ನೋಡಿ. ಗೌರಿ ಮನೋಹರನಾದ ಏ ಹರ, ವೈರಾಗ್ಯವೆಂಬ ಭಾಗ್ಯವನ್ನು ನನಗೆ ಕೊಟ್ಬಿಡು ಅಂತ ಪ್ರಾರ್ಥನೆ ಮಾಡ್ತಾರೆ. ವೈರಾಗ್ಯಕ್ಕಿಂತ ದೊಡ್ಡ ಸಂಪತ್ತು ಯಾವುದಿದೆ? ಇದನ್ನು ಪ್ರಾರ್ಥಿಸೇ ಪಡಿಬೇಕಾದದ್ದು. ನಾವು ಅಂದ್ಕೊಳ್ತೀವಿ ನಮಗಿನ್ನೂ ಯಾಕೋ ವೈರಾಗ್ಯ ಬಂದಿಲ್ಲ ಅಂತ. ಸರಿಯಾಗಿ ದೇವರಲ್ಲಿ ಪ್ರಾರ್ಥಿಸಿಲ್ಲ ನಾವು, ಅದಕ್ಕೆ ಬಂದಿಲ್ಲ. ಶಿವನ ಅನುಗ್ರಹ ಸರಿಯಾಗಿ ಆಗಬೇಕು. ಶಿವನನ್ನು ಯಾರು ಒಲಿಸ್ಕೊಳ್ತಾನೆ ಒಳ್ಳೆ ವೈರಾಗ್ಯ ಬರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಶ್ಲೋಕದಲ್ಲಿ ರಾಜರು ಮಾಡಿದ ಚಮತ್ಕಾರ ಬಹಳ ಅದ್ಭುತವಾಗಿದೆ. ಇದರಿಂದ ನಮಗೆ ಸ್ಪಷ್ಟಪಡಿಸಿದ್ದೇನು ಅಂದರೆ, ಮುಕ್ತಿ ಕೊಡುವ ಶಕ್ತಿ ಶಿವನಿಗಿಲ್ಲ. ವೈರಾಗ್ಯ ಬೇಕಂದ್ರೆ ಕೊಡ್ತಾನೆ, ಮುಕ್ತಿಗೆ ಬೇಕಾದದ್ದು. ಹಾಗಾಗಿ ಮೋಕ್ಷಪ್ರದನಾದವನು ಸರ್ವೋತ್ತಮನಾಗ್ತಾನೆ, ವೈರಾಗ್ಯಪ್ರದನಾದವನು ಸರ್ವೋತ್ತಮನಲ್ಲ ಅಂತ ಹರಿಯ ಸರ್ವೋತ್ತಮತೆಯನ್ನು ಕೂಡ ಜಗತ್ತಿಗೆ ಶ್ಲೋಕದಿಂದ ಸಾರಿರ್ತಾರೆ ರಾಜರು. ಭಕ್ತಿಪ್ರದನು ಭಗವಂತನೇ. ತನ್ನಲ್ಲಿ ತಾನು ವಿಶೇಷ ಭಕ್ತಿ ಮಾಡುವ ಹಾಗೆ ಭಕ್ತನಿಗೆ ಪ್ರೇರಣೆ ಮಾಡುವನು ಭಗವಂತ. ಶಿವ ಆ ಕೊಟ್ಟ ಭಕ್ತಿಯ ದೃಢತೆಯನ್ನು ಸಂಪಾದಿಸ್ಲಿಕ್ಕೆ ವೈರಾಗ್ಯ ಕೊಡ್ತಾನೆ. ವೈರಾಗ್ಯ ಯಾಕೆ ಬೇಕು? ಭಕ್ತಿ ದೃಢವಾಗಲಿಕ್ಕೆ ಬೇಕು ಅಂತ ಶಾಸ್ತ್ರಗಳು ಹೇಳ್ತಾರೆ. ವೈರಾಗ್ಯತೋ ಭಕ್ತಿ ದಾರ್ಢ್ಯಂ ತೇನೋಪಾಸ ವಿಧೀಯತೆ ಅಂತ ಅನುವ್ಯಾಖ್ಯಾನದಲ್ಲಿ ಭಗವತ್ಪಾದರು ಸ್ಪಷ್ಟಪಡಿಸಿದ್ದಾರೆ. ವೈರಾಗ್ಯದಿಂದ ಭಕ್ತಿ ದೃಢವಾಗ್ತದೆ, ದೃಢಭಕ್ತಿಯಿಂದ ಭಗವಂತನ ಧ್ಯಾನ, ಆಮೇಲೆ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಈ ಅಂಶಗಳೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದನ್ನೇ ಭಗವತ್ಪಾದರು ಇಲ್ಲಿಯೂ ಸೇರಿಸಿ ಅನುಸಂಧಾನ ಮಾಡಿಸ್ತಾರೆ. ಇನ್ನು ಮುಂದಿನ ಶ್ಲೋಕಗಳೆಲ್ಲ ಅಲ್ಲಿ ರಾಜರು ಮಾಡಿದ ಪ್ರವಚನದ ಸಾರ. ಬಂದಂಥ ಎಲ್ಲ ಜನರನ್ನು, ಶ್ರೀ ಸಾಮಾನ್ಯರನ್ನು ಕುರಿತು ರಾಜರು ಹೇಳ್ತಾರೆ, ಇಲ್ಲಿ ಇಬ್ಬರಿದ್ದಾರೋ ಒಬ್ಬನಿದ್ದಾನೋ? ಚರ್ಚೆ. ಇಬ್ಬರಿಲ್ಲ, ಅಲ್ಲಿ ಒಬ್ಬನೇ ಇದ್ದಾನೆ ಅಂತ. ಅಲ್ಲ, ಎದುರುಗಡೆನೆ ಕಾಣ್ತಿದ್ದಾರಲ್ಲ ಇಬ್ಬರು ಅಂತ. ಎದುರುಗಡೆ ಕಾಣ್ತಾ ಇಲ್ಲ, ಎದುರುಗಡೆ ಕಾಣ್ತಾ ಇಲ್ಲ. ಒಬ್ಬನೇ ಚೇತನ,
ಐಕ್ಯ ಒಪ್ಪಬೇಕೇ ಹೊರತು ಭೇದ ಒಪ್ಪಬಾರದು. ಹಾಗಾಗಿ ಶಿವನು ಹರನೇ, ಶಿವನು ವಿಷ್ಣುನೇ, ವಿಷ್ಣುನು ಶಿವನೇ ಅಂತ ಒಂದು ವಾದ. ಇವತ್ತಿಗೂ ಆ ಥರದ ಒಂದು ವಾದ ಮುಂದುವರ್ಕೊಂಡು ಬಂದಿದೆ. ಹರಿಹರರಲ್ಲಿ ಭೇದ ಇಲ್ಲ, ಹರಿನೇ ಹರ, ಹರನೇ ಹರಿ. ಯಾಕೆ ಹರಿಹರ? ಇದು ವಾದ ಪ್ರಚಲಿತವಾಗಿದೆ. ಇದಕ್ಕೆ ರಾಜರು ಅವತ್ತಿನ ಪ್ರವಚನದಲ್ಲಿ ಉತ್ತರ ಏನು ಕೊಟ್ಟರು ಅಂದರೆ, ನೀವು ಮಾಡೋ ವಾದದಂತೆ ಇವರಿಬ್ಬರಲ್ಲಿ ಒಂದು ವೇಳೆ ಭೇದವಿಲ್ಲದೆ ಹೋದರೆ ನೀವೇ ಸ್ಥಳ ಪುರಾಣ ಅಂತ ಹೇಳುವಾಗ ಇಬ್ಬರಿಂದಲೇ ಕೊಲ್ಲಲ್ಪಡಬೇಕು ಅಂತ ಆ ಕೇಳಿದ ವರ ಸತ್ಯ ಆಗಲಿಲ್ಲ, ಸುಳ್ಳಾಗಬೇಕಾಯ್ತಲ್ಲ. ಯೋಚಿಸಲಿಲ್ಲ ನೀವು ಅದನ್ನು? ನೋಡಿ, ರಾಜರೇನು ಪ್ರತ್ಯೇಕ ಯುಕ್ತಿ ಹೇಳಲಿಲ್ಲ, ಪ್ರತ್ಯೇಕವಾಗಿ ಅವರಿಗೆ ಅವರದ್ದನ್ನೇ ಬಾಣವಾಗಿ ಹೇಳಿ. ಆತ ಕೇಳ್ಕೊಂಡದ್ದು ವರ ಏನು? ಒಬ್ಬ ದೇವತೆ ನನ್ನನ್ನು ಕೊಲ್ಲೋ ಹಾಗೆ ಆಗಬಾರ್ದು ಅಂತ ಕೇಳ್ಕೊಂಡಿದ್ದ ಆತ, ಗುಹಾಸುರ. ಈಗ ಒಬ್ಬನೇ ಕೊಂದಿದ್ದಾನೆ ಅಂತ ಆಗಿಬಿಡ್ತದೆ. ನಿಮ್ಮ ಪ್ರಕಾರ ಹರಿಹರರಿಬ್ಬರು ಒಬ್ಬನೇ ಅಂತಾದರೆ ಗುಹಾಸುರನನ್ನು ಕೊಂದವನು ಇಬ್ಬರಾದ್ನೋ ಒಬ್ಬನಾದ್ನೋ? ಒಬ್ಬನಾಗಿಬಿಡ್ತಾನೆ. ಹಾಗಾದರೆ ವರ ಕೊಟ್ಟದ್ದೇನು ಬ್ರಹ್ಮದೇವರು? ಒಬ್ಬನಿಂದ ನನ್ನನ್ನು ಕೊಲ್ಲಿಕ್ಕೆ ಅವಕಾಶ ಇಲ್ಲ, ಹೀಗಾತ ಕೇಳಿದ್ದ. ಅದು ಒಂದು ದೇಹ ಅಂತ ಬೇರೆ ಅಂದದ್ದಿದೆ ಅಂತ. ಒಂದೇ ದೇಹದಲ್ಲಿರೋ ಒಬ್ಬ ದೇವತೆ ನನ್ನನ್ನು ಕೊಲ್ಲಬಾರ್ದು ಅಂತಿದ್ದಂತೆ. ಏನೇನೋ ವರ ಕೇಳಿರ್ತಾರೆ. ಪ್ರಹ್ಲಾದನನ್ನು, ಹಿರಣ್ಯಕಶ್ಯಪನನ್ನ ಕಥೆ ಕೇಳುವಾಗ ಅಂತಾರಲ್ಲ, ಹಾಗೆ ಇವನೊಬ್ಬ ಆ ಥರ ಚಮತ್ಕಾರ ಮಾಡಿ ಹೇಳಿದರು ರಾಜರು. ಯದೇಕೇನ ನವಧ್ಯೋರಿಹಿ ತಥೋ ಹರಿಹರಾ ಉಭೌ ಸಹಾಗತಾವ ಅರ್ಧದೃಶ್ಯೌ ಐಕ್ಯಂ ಚೇತ್ ಶತ್ರುಣಾಜಿತಂ. ಇವರಿಬ್ಬರಲ್ಲಿ ಐಕ್ಯವೇ ಇರೋದಾದರೆ ಏಕೇನ ನ ವಧ್ಯ, ಒಬ್ಬನಿಂದ ನಾನು ವಧನಾಗಬಾರ್ದು ಅಂತ ಶತ್ರು ಗುಹಾಸುರ ವರ ಕೇಳುವಾಗಲೇ ಕೇಳಿದ್ದಾನೆ. ಇಲ್ಲಿ ಒಬ್ಬನೇ ಬಂದು ಕೊಂದಿದ್ದಾನೆ ಅಂತ ನೀವು ಕಥೆ ಹೇಳಿಬಿಟ್ರೆ ಆವಾಗ ಸಮಸ್ಯೆ ಏನು ಬರ್ತದೆ? ಕೊಡುವ ವರ ಬೇರೆ ಆಯಿತು, ಕೊಂದದ್ದು ಬೇರೆ ರೀತಿ ಅಂತ ಆಗಿಬಿಡ್ತು, ಎರಡಕ್ಕೆ ವಿರೋಧ ಬರಲ್ವೇ? ಯೋಚಿಸ್ರಿ, ಗುಹಾಸುರನ ಕೇಳಿದ ವರವೇ ಸ್ಪಷ್ಟಪಡಿಸ್ತದೆ ಇಲ್ಲಿರೋರು ಒಬ್ಬನಲ್ಲ ಇಬ್ಬರು ಅಂತ ವರದಿಂದ ಸಮರ್ಥನೆ ಮಾಡಿಬಿಟ್ರು ವಾದರಾಜ. ಇದು ಸಂಶೋಧನೆ ಮಾಡೋ ಪದ್ಧತಿ. ಹಾಗಾಗಿ ಹರಿಹರರಲ್ಲಿ ಭೇದ ಇದೆ ಭೇದ ಇಲ್ಲ ಅನ್ನೋ ಚರ್ಚೆ ಮಾಡಿದರೆ ವರದ ಬಲದಿಂದ ಗುಹಾಸುರ ಸತ್ತಿದ್ದಾನೆ ಅಂದಮೇಲೆ ಇಲ್ಲಿರೋದು ಇಬ್ಬರು ಅನ್ನೋದು ನಮಗೆ ಸ್ಪಷ್ಟ ಆಯಿತು. ಇಲ್ಲ ಅಂದರೆ ಗುಹಾಸುರನೇ ಶ್ರೇಷ್ಠ ಅಂತ ಆಗಬೇಕಾಗ್ತದೆ. ಒಂದು. ಎರಡನೇ ಯುಕ್ತಿಯನ್ನು ರಾಜರು ಹೇಳಿದ್ರಂತೆ. ಕೇಳ್ಬೋದು ಪ್ರಶ್ನೆ, ಅದು ಹೇಗ್ರಿ ಒಬ್ಬನಲ್ಲಿ ಇಬ್ಬರು? ಒಂದೇ ಪ್ರತಿಮೆ ಇದೆ, ಪ್ರತಿಮೆ ನೋಡಿದರೆ ನಮಗೆ ಗೊತ್ತಾಗ್ತದೆ ಪ್ರತಿಮೆ ಒಂದೇ ಇದೆ, ಕಲ್ಲು ಒಂದೇ, ಶಿಲ್ಪಿ ಮಾಡುವಾಗ ಒಂದೇ ಪ್ರತಿಮೆ ಮಾಡಿರ್ತಾನೆ. ಹಾಗೆ ಇದು ಏಕಶಿಲಾ ಪ್ರತಿಮೆ ಕಾಣಿಸ್ತಾ ಇದೆ ಎದುರುಗಡೆಯಲ್ಲಿ. ಆ ಹರಿಹರರು ಬಂದಾಗ ಹೀಗೆ ಇದ್ರು ಅಂತ ತಾನೇ ಅದರ ಅಭಿಪ್ರಾಯ. ಅವ್ರು ಹೇಗೋ ಇದ್ರು, ಇವನು ಇನ್ಯಾಗೋ ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ಬರಲ್ಲ. ಅವ್ರು ಹಾಗಿದ್ರು, ಅದಕ್ಕೆ ಹೀಗೆ ಮಾಡಿದ್ದಾನೆ. ಪುರಾಣಗಳು ಹಾಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ರಾಜರು ಮತ್ತೊಂದು ಮಾತನ್ನು ಆಡ್ತಾರೆ. ಈಗ ನೋಡಿ, ಅರ್ಧನಾರೀಶ್ವರರ ಪ್ರತಿಮೆ ನೋಡಿದಿರೋ ಇಲ್ಲೋ ಅಂತ ಕೇಳಿ. ಅಲ್ಲಿದ್ದವರೆಲ್ಲ ಶಿವಭಕ್ತರು ಜಾಸ್ತಿ ಬಹುಸಂಖ್ಯೆಯಲ್ಲಿದ್ದರು. ಅವರಿಗೆ ಅರ್ಥ ಆಗಿರಬೇಕು, ಇಬ್ಬರಿದ್ದಾರೆ ಇಲ್ಲಿ ಅಂತ ತಿಳಿಸಿರಬೇಕು. ಅರ್ಧನಾರೀಶ್ವರ ಪ್ರತಿಮೆ ಒಪ್ತೀರಾ? ಅಥವಾ ಅರ್ಧನಾರೀಶ್ವರನನ್ನಾದರೂ ಒಪ್ತೀರೋ ಇಲ್ಲೋ ಅಂತ ಕೇಳಿದ್ರಂತೆ. ಒಪ್ತೀವಿ ಅಂತಂದು. ಅರ್ಧನಾರೀಶ್ವರ ಅಂದರೆ ಏನು? ಒಂದು ಭಾಗ ಎಲ್ಲ ಶಿವ ಇರ್ತಾನೆ, ಇನ್ನೊಂದು ಭಾಗ ಎಲ್ಲ ಪಾರ್ವತಿ ಇರ್ತಾಳೆ. ಅರ್ಧ ಅರ್ಧ ಜೋಡಿಸಿದೆ. ಅರ್ಧನಾರೀಶ್ವರ ಶಂಭು ಯಥಾ ಭೇದೇಪಿ ದೃಶ್ಯತೆ ಮೂರ್ತೇರೇಕೈಕ ಭಾಗಸ್ಥೌ ತಥಾ ಹರಿಹರಾ ಉಭೌ. ಅರ್ಧನಾರೀಶ್ವರನಾದ ಶಿವ ಮೂರ್ತಿಯ ಒಂದು ಭಾಗ ತಾನಿದ್ದು, ಮೂರ್ತಿಯ ಇನ್ನೊಂದು ಭಾಗ ತನ್ನ ಮಡದಿ ಇರುವಂತೆ
ಯದ್ಯಪಿ ಲೋಕದಲ್ಲಿ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಥರ. ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ? ಅರ್ಧ ಭಾಗ ಪುರುಷ ಅರ್ಧ ಭಾಗ ಸ್ತ್ರೀ ಅಂತ ಎಲ್ಲಿ ನೋಡ್ತೀರಿ? ಆದರೆ ಅರ್ಧನಾರೀಶ್ವರನಾಗಿದ್ದನ್ನಂತೂ ಒಪ್ತೀರಿ. ಅರ್ಧ ಭಾಗ ಶಿವ ಅರ್ಧ ಭಾಗ ಪುರುಷನಾಗಿ, ಹಾಗೋ ಹರಿಹರರಲ್ಲಿಯೂ ಕೂಡ ಅರ್ಧ ಭಾಗ ಹರಿ ಇನ್ನರ್ಧ ಭಾಗ ಹರನಿದ್ದಾನೆ ಅಂತ ಒಪ್ಪಬೇಕು. ಭೇದ ಇದ್ದರೂ ಭಾಗಗಳಲ್ಲಿ ಎರಡೆರಡು ಬಿಬ್ಬಿಬ್ಬರಿದ್ದಾರೆ ಅನ್ನೋದನ್ನು ತಿಳಿಸ್ತದೆ. ಐಕ್ಯ ಚಿಂತಿಸುವವರಿಗೆ ಅನರ್ಥ ಇದೆ, ಭೇದ ಚಿಂತಿಸುವವರಿಗೆ ಅವರ ಅನುಗ್ರಹ ಇದೆ. ಹಾಗಾಗಿ ರಾಜರು ಸಜ್ಜನರಿಗೋಸ್ಕರವಾಗಿ ಹರಿಹರ ಕ್ಷೇತ್ರದ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ತಾ ಬರ್ತಾರೆ. ಎರಡಾಯಿತು. ಮತ್ತೊಂದು ಅಂಶ ಅವತ್ತಿನ ಉಪನ್ಯಾಸದಲ್ಲಿ ಹೇಳ್ತಾರೆ. ಆಯುರ್ವೇದ ಶಾಸ್ತ್ರದಲ್ಲಿ ವತ್ಸನಾಭಿ ಅಂತ ಒಂದು ಬಳ್ಳಿ, ಆ ವತ್ಸನಾಭಿ ಅನ್ನೋ ಬಳ್ಳಿಯನ್ನು ಔಷಧಿಗೋಸ್ಕರ ಉಪಯೋಗಿಸ್ಕೋತಾರೆ. ಬೇರೆ ಬೇರೆ ಥರದ ಔಷಧಿ. ಇವತ್ತು ಗೂಗಲ್ ಸರ್ಚ್ ಮಾಡಿದರೂ ಕೂಡ ಈ ಬಳ್ಳಿ ಯಾವುದು ಅಂತ ನಿಮಗೆ ಕಣ್ಣಿಗೆ ಬೀಳ್ತಾ ಇದೆ. ನಾನು ಸರ್ಚ್ ಮಾಡಿದ್ದೀನಿ. ನಾನೊಬ್ಬ ಆಯುರ್ವೇದದ ವೈದ್ಯರನ್ನೇ ಮಾತನಾಡಿಸಿದೆ, ಇದ್ರ ಬಗ್ಗೆ ಎಷ್ಟು ಥರ ರೋಗ ಚಿಕಿತ್ಸೆ ಮಾಡ್ತಾರೆ ಹೇಳ್ರಿ ಅಂತ. ಆ ಬಳ್ಳಿಯ ಒಂದು ಭಾಗ ಮೇಲ್ಭಾಗ ಎಲ್ಲ ವಿಷ ಇರ್ತದೆ, ಒಂದು ಭಾಗ ಎಲ್ಲ ಆ ಬಳ್ಳಿ ಒಳಗೆ ವಿಷಯ ಇರಲ್ಲ. ಹಾಗಾಗಿ ವಿಷ ಇಲ್ಲದ ಭಾಗವನ್ನು ಔಷಧಿಗೆ ಉಪಯೋಗಿಸ್ಬೇಕಾಗ್ತದೆ. ಅಪ್ಪಿ ತಪ್ಪಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಏನಾದರೂ ಆ ಭಾಗದೊಳಗೆ ನಿಮಗೆ ಗೊತ್ತಾಗದೆ ಆ ಬೇಲಿನ ಭಾಗ ಕತ್ತರಿಸಿಬಿಟ್ರೆ ಅದನ್ನು ಔಷಧಿಗೆ ಉಪಯೋಗಿಸಿದರೆ ಔಷಧಿ ಆಗಲ್ಲ, ಅದು ವಿಷ ಆಗಿಬಿಡುತ್ತೆ. ಹೇಗಿದೆ ನೋಡ್ರಿ ಇದು ಪ್ರಕೃತಿಯಲ್ಲೇ ಇರೋ ವ್ಯವಸ್ಥೆ. ಆಯುರ್ವೇದ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದವರಿಗೆ ಆ ಬಳ್ಳಿಯ ಲಕ್ಷಣಗಳು ಗೊತ್ತಿದ್ದರಿಂದ ಆ ಬಳ್ಳಿ ತಂದು ಆ ಭಾಗಕ್ಕೆ ಅದನ್ನು ಕತ್ತರಿಸಿ ಔಷಧಿಯ ಮಾಡಲಿಕ್ಕೆ ಬೇಕಾದದ್ದನ್ನು ತಗೊಳ್ತಾರೆ. ವಾದರಾಜರಿಗೆ ಗೊತ್ತಿಲ್ಲದ್ದು ಯಾವುದಿದೆ? ರಾಜರು ಅಲ್ಲಿಗೆ ಬಂದಾಗ ಉಪನ್ಯಾಸದಲ್ಲಿ ಈ ವಿಷಯ ಹೇಳಿದ್ರಂತೆ. ಬಳ್ಳಿ ಒಂದು ಭಾಗಗಳಲ್ಲಿ ನಿರ್ವಿಷ ಭಾಗ ಸವಿಷ ಭಾಗ ಅಂತ ಎರಡು ಸೇರಿದ್ದಿದೆಯಲ್ಲ, ಹಾಗೆ ವಿಷಕಂಠ ವಿಷ ಪರಿಹರಿಸಿದ ಶ್ರೀಹರಿ ಎರಡೂ ಒಬ್ಬರಲ್ಲೇ ಇದ್ದಾನೆ ಅಂತ ತೋರಿಸಿದ್ದಾರೆ. ಶ್ಲೋಕ ಹೀಗಿದೆ: ನಿರ್ವಿಷಂ ವತ್ಸನಾಭಿಶ್ಚ ಯಥೈಕಾಮಾಶ್ರಿತೌ ಲತಾಂ. ವತ್ಸನಾಭಿ ವತ್ಸನಾಭಿ ಅಂತ ಹೇಳ್ತಾರೆ ಅದನ್ನು. ವತ್ಸ ಅನ್ನೋ ಶಬ್ದಕ್ಕೆ ವಿಷ ಅನ್ನೋ ಅರ್ಥನೂ ಇದೆ ಅಂತೆ. ಆಯುರ್ವೇದದಲ್ಲಿ ಅದನ್ನು ನಿರ್ವಿಷ ಬಳ್ಳಿ ಅಂತ ಹೆಸರಿಟ್ಟಿಲ್ಲ. ಅದರ ಹೆಸರು ಕರೆಯುವಾಗ ವತ್ಸನಾಭಿಯನ್ನು ತಗೊಂಡು ಬಾ ಅಂತಾರಂತೆ. ಆಯುರ್ವೇದ ಶಾಸ್ತ್ರ ಓದೋರಿಗೆ ಪಕ್ಕ ನೆನಪಾಗ್ತದೆ. ರಾಜರು ಅದನ್ನು ಉದಾಹರಣೆ ಕೊಟ್ಟಿದ್ದಾರೆ. ವತ್ಸ ಅನ್ನುವಂಥ ಒಂದು ವಿಷ, ಆ ವಿಷ ಬಳ್ಳಿ ಒಳಗೆ ಒಂದು ಭಾಗದಲ್ಲಿ ಸೇರಿರ್ತದೆ. ಒಂದು ಭಾಗದಲ್ಲಿ ಸೇರಿದ್ದನ್ನು ಬುದ್ಧಿವಂತಿಕೆಯಿಂದ ಬೇರ್ಪಡಿಸ್ಬೇಕು. ಅದನ್ನು ಬೇರ್ಪಡಿಸ್ತಾರೆ, ಅದು ಗೊತ್ತಿದೆ ಅವರಿಗೆಲ್ಲ, ಮೆಥಡ್ ಗೊತ್ತಿದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ವಾದರಾಜರಿಗೆ ಗೊತ್ತಿತ್ತು. ಅದಕ್ಕೆ ಅವ್ರು ಹೇಳಿದರು, ನೋಡಪ್ಪ ಪ್ರತಿಮೆ ಒಂದೇ ಇದೆ, ಆದರೆ ಏನು ಮಾಡೋಣ, ಒಂದು ಭಾಗದಲ್ಲಿ ವಿಷ ಕಂಠನಿದ್ದಾನೆ, ಇನ್ನೊಂದು ಭಾಗದಲ್ಲಿ ನಿರ್ವಿಷನಾದಂಥ ಶ್ರೀಹರಿ ಇದ್ದಾನೆ ಅಂತ. ಒಪ್ಲಿಕ್ಕೆ ಏನು ಸಮಸ್ಯೆ ನಿನಗೆ? ನಿರ್ವಿಷಂ ವತ್ಸನಾಭಿಶ್ಚ ಯಥೈಕಾಮಾಶ್ರಿತೌ ಲತಾಂ. ಲತಾಂ ಅಂದರೆ ಬಳ್ಳಿ. ತಥಾ ಹರಿಹರೌ ಭಿನ್ನೌ. ಹಾಗೆ ಹರಿ ಮತ್ತು ಹರರಿಬ್ಬರು ಅತ್ಯಂತ ಭಿನ್ನರೇ ಆದರೂ ಏಕಮೂರ್ತಿಗೌ, ಒಂದೇ ಮೂರ್ತಿಯನ್ನು ಅತ್ಯಂತ ಭಿನ್ನರಾದರೂ ಆಶ್ರಯಿಸಿದ್ದಾರೆ ಅಂತ ಇಲ್ಲಿ ತಿಳಿಬೇಕೆ ಹೊರತು ಇಬ್ಬರೂ ಒಂದಾಗಿದ್ದಾರೆ ಅಂತ ಭಾವಿಸಬಾರ್ದು ಅಂತಂದ್ರೆ. ಹೀಗೆ ಹರಿಹರರಲ್ಲಿ ಭೇದ ಇದೆ ಎನ್ನುವುದನ್ನು ಎಂಥೆಂಥ ಯುಕ್ತಿಗಳಿಂದ ಎಷ್ಟು ಅದ್ಭುತವಾಗಿ ರಾಜರು ಅನುಸಂಧಾನ ಮಾಡಿಸ್ತಾರೆ. ಇದೆಲ್ಲ ಚಿಂತನೆ ಮಾಡಬೇಕು. ಪರಸ್ಪರ ಭಿನ್ನರಾದರೂ ಒಂದನ್ನು ಆಶ್ರಯಿಸಿ ಇರಬಹುದು ಅಂತ ಒಂದು ಅಂಶ ತಿಳಿಸಿಕೊಟ್ರು. ಇಲ್ಲಿಗೆ ಹರಿಹರ ಕ್ಷೇತ್ರದ ಯಾತ್ರೆ ಮುಕ್ತಾಯ ಆಯಿತು. ಅಂತೂ ನಾವು ನೀವು ಹರಿಹರ ಕ್ಷೇತ್ರವನ್ನು ನೋಡಿ ಬಂದ್ವಿ, ಅವರಿಬ್ಬರಲ್ಲಿರುವ ಮಹಿಮೆ ತಿಳಿದ್ವಿ, ಇಬ್ಬರನ್ನು ಹೇಗೆ ಪ್ರಾರ್ಥಿಸಬೇಕು ಅಂತ ಅನುಸಂಧಾನ ಮಾಡಿಸಿದರು. ಮುಂದೆ ಪ್ರಯಾಣ ಮಾಡ್ತಾ ಬಿದರಹಳ್ಳಿಗೆ ಬಂದರು.
ಬಿದರಹಳ್ಳಿ ಅಂತ ಹೆಸರೇ ಬಿದರಹಳ್ಳಿ. ಸಂಸ್ಕೃತದಲ್ಲಿ ಬಿದುರಿಗೆ ವಂಶ ಅಂತ ಕರೀತಾರೆ. ಹಳ್ಳಿಯನ್ನು ಪಲ್ಲಿ ಅಂತ ಕರೆದದ್ದಿದೆ. ಅದಕ್ಕೆ ರಾಜರು ಅದನ್ನು ಕ್ಷೇತ್ರವನ್ನು ನೋಡಿ ಬರೋಣ, ಅಲ್ಲಿಗೆ ಬರೋಣ, ತೀರ್ಥ ಇದೆ ಅಂದರೆ ತುಂಗಭದ್ರಾ ನದಿ ಹರಿತದೆ, ಆದ್ದರಿಂದ ಅದು ತೀರ್ಥ, ಬಹಳ ದೊಡ್ಡ ಪಾತ್ರ, ಬರೋಣ ಅಂತ ಬಂದಿದ್ದಾರೆ. ಬಹಳ ಆನಂದ ಆಯ್ತವೆ, ಬಹಳ ಆನಂದ. ಇಂಥ ದೊಡ್ಡ ಮರ, ಈ ಮರ ಬಹಳ ದೊಡ್ಡದಾಗಿ ಬೆಳೀತದೆ. ಅಶ್ವತ್ಥ ಮರ ಇದೆ. ಆ ಅಶ್ವತ್ಥ ಮರದ ಬೇರುಗಳು ಬಹಳ ಆಳವಾಗಿ ಹೋಗ್ತದೆ. ಮೇಲ್ಗಡೆನೂ ಅದು ಎತ್ತರ ಬೆಳೆದಿರ್ತದೆ. ನೋಡಿರ್ತೇವೆ ಅಲ್ಲಲ್ಲಿ ಈ ಅಶ್ವತ್ಥ ಮರದ ಬೆಳವಣಿಗೆಯನ್ನು. ರಾಜರಲ್ಲಿಗೆ ಬಂದಾಗ ಆ ಬಿದರಹಳ್ಳಿ ಅಶ್ವತ್ಥ ನಾರಾಯಣನನ್ನು ನೋಡಿ ಬಹಳ ಮನಸ್ಸಿಗೆ ಆನಂದ ಆಗಿ ವರ್ಣನೆ ಮಾಡ್ತಾರೆ. ಎಲ್ಲೂ ಹೋಗೋದು ಬೇಡ, ಇಲ್ಲಿ ಬಂದರೆ ಸಾಕು ಅಂತ. ಮಾಯಾ ಹಿ ಪುಷ್ಕರ ಮಹೀಮಥವಾ ಪ್ರಯಾಗಂ ಕಾಶೀಂ ಗಯಾಂ ಬದರಿಕಾಶ್ರಮಮತ್ಯ ಸಾಧ್ಯಂ ಸೇತುಂಚ ರಾಘವಕೃತಂ ವರತುಂಗಭದ್ರಾ ತೀರಸ್ಥ ಪಿಪ್ಪಲಗೃಹಂ ಹರಿಮೇಹಿ ಸಿದ್ಧ್ಯೈ. ಇದು ಬಿದರಹಳ್ಳಿಯ ಅಶ್ವತ್ಥ ಮರದಲ್ಲಿ ಭಗವಂತನ ಸನ್ನಿಧಿ ಇದೆ. ಇದು ದೊಡ್ಡ ಕ್ಷೇತ್ರ, ಎಲ್ಲರೂ ಇಲ್ಲಿಗೆ ಬರ್ರಿ ಅಂತ ರಾಜರು ಕರೆ ಕೊಡ್ತಾ ಇದ್ದಾರೆ. ಇದು ನಮ್ಮೂರಿಗೆ ಹತ್ತಿರ, ಬಹಳ ಧಾರವಾಡದಿಂದ ಹುಬ್ಬಳ್ಳಿಯಿಂದ ಬಹಳ ಹತ್ತಿರ. ಹುಬ್ಬಳ್ಳಿಯಿಂದ ಸ್ವಲ್ಪ ಗದಗ ಅಂತ ಬರ್ತದೆ, ಗದಗಿಗೆ ಬಹಳ ಹತ್ತಿರ ಇದೆ. ಇದು ಮುಂಡ್ರಿಗಿ ತಾಲೂಕು. ಇದನ್ನು ಮಾಗಳ ಕ್ಷೇತ್ರ ಅಂತ ಹೇಳು. ಹತ್ತಿರದಲ್ಲಿ ಒಂದು ನರಸಿಂಹದೇವರ ಕ್ಷೇತ್ರನೂ ಇದೆ, ನದಿ ದಾಟ್ಕೊಂಡು ಹೋಗಬೇಕು. ಈ ವೃಕ್ಷವನ್ನು ವರ್ಣಿಸ್ತಾ ರಾಜರು ಈ ಕ್ಷೇತ್ರದ ಬಗ್ಗೆ ಹೇಳ್ತಾರೆ, ಪುಷ್ಕರದ ಯಾತ್ರೆ ಮಾಡಬೇಕು ಅಂತ ನಿಮಗೇನಾದರೂ ಅನಿಸಿದ್ರೆ ಬಿದರಹಳ್ಳಿಗೆ ಬರ್ರಿ ಸಾಕು, ಅಲ್ಲಿಗೇನು ಹೋಗಬೇಡ್ರಿ ಅಂತ. ಮಾಯಾಹಿ ಪುಷ್ಕರ ಮಹಿ ಅಥವಾ ಪ್ರಯಾಗಂ. ಇಲ್ಲ ನಾವು ಪ್ರಯಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ರೆ ರಾಜರಂತಾರೆ ಮಾಯಾಹಿ, ಪ್ರಯಾಗಕ್ಕೆ ಹೋಗಬೇಕು ಅಂತೇನಿಲ್ಲ, ಕಾಶಿಗೆ ಹೋಗಬೇಕು ಅಂತಿಲ್ಲ, ಗಯೆಗೆ ಹೋಗಬೇಕು ಅಂತಿಲ್ಲ. ಬಹಳ ಕಷ್ಟಪಟ್ಟುಕೊಂಡು ಬದ್ರಿಗೆ ಹೋಗಬೇಕಾಗ್ತದೆ, ಬದ್ರಿಗೂ ಹೋಗಬೇಕಾಗಿಲ್ಲ. ರಾಮೇಶ್ವರಕ್ಕೆ ಹೋಗಬೇಕು ಅಂದರೆ ಕಷ್ಟ, ಅದರ ಬದಲು ಇಲ್ಲಿಗೆ ಬಂದುಬಿಡು, ಅಲ್ಲೆಲ್ಲ ಹೋಗಿದ್ದರಿಂದ ಏನು ಪುಣ್ಯ ಬರ್ತದೆ ಅದೆಲ್ಲ ಇದೇ ಕೊಡ್ತದೆ ಅಂತದಂತೆ ಈ ಕ್ಷೇತ್ರ. ಎಷ್ಟು ಕ್ಷೇತ್ರ ಸ್ಮರಣೆ ಮಾಡಿಕೊಂಡ್ರು. ಪುಷ್ಕರ ಕ್ಷೇತ್ರ, ಪ್ರಯಾಗ, ಕಾಶಿ, ಗಯಾ, ಬದರಿಕಾಶ್ರಮ, ಸೇತುಂಚ ರಾಘವಕೃತಂ, ರಾಮೇಶ್ವರ, ಇವೆಲ್ಲ 6 ಕ್ಷೇತ್ರಗಳನ್ನು ಸ್ಮರಣೆ ಮಾಡಿಕೊಂಡು 6 ಕ್ಷೇತ್ರಗಳಿಗೆ ಮಾಯಾಹಿ ಅಂತ ಕರೆಗೊಟ್ಟು ಹೇಳಿ, ವರತುಂಗಭದ್ರಾ, ತುಂಗಭದ್ರಾ ತೀರದಲ್ಲಿರುವ ಪಿಪ್ಪಲ ಅಶ್ವತ್ಥ ಮರದಲ್ಲಿ ಸನ್ನಿಹಿತನಾದ ಹರಿಯನ್ನು ಆಶ್ರಯಿಸಿಬಿಡು, ಆ ಎಲ್ಲ ಕ್ಷೇತ್ರದ ಪುಣ್ಯ ಇದೊಂದೇ ಕೊಡ್ತದೆ. ಇದು ಅದ್ಭುತವಾದ ವರ್ಣನೆ. ಶ್ಲೋಕದಲ್ಲಿ ರಾಜರು ಹೇಳಿದ ಈ ಮಹಿಮೆಯನ್ನು ಬೇರೆ ಬೇರೆ ಥರದ್ದು ಚಿಂತನೆ ಮಾಡಲಿಕ್ಕೆ ಬರ್ತದೆ. ಈ ಅಶ್ವತ್ಥ ಮರ ಎಲ್ಲಿರ್ತದೆ ಅಲ್ಲಿ ವಿಷ್ಣುವಿನ ಸನ್ನಿಧಾನ. ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ವಿಸ್ತಾರ ಮಾಡ್ತಾರೆ. ಬಹಳ ಶ್ರಮ ಸಾಧ್ಯ ನೋಡಿ ಬದರಿ ಯಾತ್ರೆ ಮಾಡಬೇಕಾದ್ರೆ. ಶ್ರಮ ಅಷ್ಟು ಪಟ್ಕೊಂಡು ಹೋಗೋದ್ರ ಬದಲು ಈ ತುಂಗಭದ್ರಾ ನದಿ ತೀರಕ್ಕೆ ಬಂದುಬಿಟ್ರೆ ಅಲ್ಲಿಂದ ಬರುವ ಏನು ಪುಣ್ಯ ಇದೆ ಆ ಪುಣ್ಯವನ್ನು ಇದು ಕೊಡ್ತದೆ ಅಂತ ಅಭಿಪ್ರಾಯದಿಂದ ವರ್ಣನೆ ಮಾಡಿದ್ದಾರೆ. ಇನ್ನೂ ಒಂದು ಅರ್ಥ, ಕೆಲವೊಮ್ಮೆ ಹೋಗೋಣ ಅಂತ ಬಹಳ ಅಂತಿರ್ತೀವಿ, ಏನೇನೋ ಕಾರಣದಿಂದ ಹೋಗ್ಲಿಕ್ಕೆ ಆಗ್ತಿರಲ್ಲ. ಅಂಥವರಿಗೂ ಕರೆ ಕೊಡ್ತಾರಂತೆ, ಏನೇನೋ ಕಾರಣದಿಂದ ಅಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಬೇಡ, ಇಲ್ಲಿಗೆ ಬಂದುಬಿಡು, ಅಲ್ಲಿಗೆ ಹೋದಷ್ಟೇ ಪುಣ್ಯ ಬರ್ತದೆ ಅಂತ ಹಾಗೂ ಅರ್ಥ. ಇನ್ನು ಅಶ್ವತ್ಥ ವೃಕ್ಷದ ಬಗ್ಗೆ ರಾಜರು ಕೊಟ್ಟಂಥ ವಿವರಣೆ ನೋಡಿದರೆ ಯೋಚಿಸಬೇಕಾದ ಅಂಶ, ಹಿಂದೆ ಸಖ್ಯಾಚಲದ ಬಗ್ಗೆ ವಿವರಣೆ ಕೊಟ್ಟರು, ಇಲ್ಲಿಗೆ ಬಂದಾಗ ವೃಕ್ಷದ ಬಗ್ಗೆ ವಿವರಣೆ ಕೊಟ್ಟರು. ಅಂದರೆ ತೀರ್ಥಯಾತ್ರೆ ಅಂದರೆ ಏನು ವಾದರಾಜರ ಪ್ರಕಾರ? ನಮ್ಮ ದೃಷ್ಟಿಯಲ್ಲಿ ತೀರ್ಥಯಾತ್ರೆ ಅಂದ್ರೇನು?
ಬೋರ್ಡಿಂಗು, ಹಾಲ್ಟ್ ಮಾಡೋದು, ಬೆಳಗ್ಗೆ ಸರಿಯಾಗಿ ಪಾನೀಯ, ಮಧ್ಯಾಹ್ನದ ಉಪಹಾರ, ಈ ವ್ಯವಸ್ಥೆಗಳು ಸರಿಯಾದರೆ ಮಾತ್ರ ಎಲ್ಲ ಸರಿಯಾಯಿತು. ಭಾಳ ಚೆನ್ನಾಗಾಯ್ತು ಈ ಸಲ, ನೀವು ಬರಲಿಲ್ಲ, ಮಿಸ್ ಮಾಡಿಕೊಂಡ್ರಿ. ಏನು ರಾತ್ರಿ ಒಂದು ಉಪಹಾರ ಮಾಡಿದ್ದೆ ಹೇಳ್ತೇನೆ, ಇದನ್ನು ಮಿಸ್ ಮಾಡಿಕೊಂಡದ್ದು. ತೀರ್ಥಯಾತ್ರೆಯಲ್ಲಿ ನಾನು ಮಿಸ್ ಮಾಡಿಕೊಂಡದ್ದು ಇದು. ರಾಜರ ದೃಷ್ಟಿ ಬೇರೆ ಇದೆ ಅನ್ನೋದು ಸ್ಪಷ್ಟ ಗೊತ್ತಾಗ್ತದೆ. ಅವರಂತಾರೆ ತೀರ್ಥಯಾತ್ರೆ ಮಾಡಿಕೊಳ್ಳುವಾಗ ಮನುಷ್ಯ ಯಾವುದನ್ನು ಹೆಚ್ಚು ಗಮನಿಸಬೇಕು? ಅಲ್ಲ, ಬೇಡ ಅಂತ ಹೇಳಲ್ಲ, ಮನುಷ್ಯನಿಗೆ ಆಯಾಸ ಆಗ್ತದೆ, ಶ್ರಮವಾಗ್ತದೆ, ಒಂದಿಷ್ಟು ಬೇಕು ದೇಹಕ್ಕೆ, ದಣಿವು ಅರಸ್ಕೊಳ್ಬೇಕು, ದಣಿವು ಪರಿಹಾರ ಆಗಬೇಕು. ಕಾನ್ಸಂಟ್ರೇಷನ್ ಜಾಸ್ತಿ ಎಲ್ಲಿಡಬೇಕು ಅಂತ ರಾಜರು ಹೇಳ್ತಾರೆ. ಈ ಮರ ನೋಡೋ, ಮರದ ಹತ್ರ ಹರಿಯುವ ನದಿ ನೋಡು, ಹ್ಯಾಕ್ ಸೃಷ್ಟಿ ಮಾಡಿದ ನೋಡ ಭಗವಂತ, ಮಹಿಮೆ ನೋಡೋದು ಒಂದ್ಸಲಿ ಅಂತ. ಅದಕ್ಕೆ ರಾಜರು ಆ ರೀತಿ ವರ್ಣನೆ ಮಾಡ್ತಾರೆ. ಏನು ಮಾಡ್ತಿ, ಪುಷ್ಕರಕ್ಕೆ ಹೋಗಿ ಭಾಳ ದೂರ ಇದೆ, ಇಲ್ಲಿಗೂ ಅಲ್ಲಿಗೂ ದೂರ ಜಾಸ್ತಿ, ಇಲ್ಲಿ ಬಾ ಅಂತ ಕರೀತಾರೆ. ಸ್ವಲ್ಪ ದಿನ ಅಲ್ಲಿ ರಾಜರು ಇದ್ದು ಆ ವೃಕ್ಷದ ಬುಡದಲ್ಲಿ ತಮ್ಮ ಆನ್ಹಿಕಗಳನ್ನು ಮಾಡಿಕೊಂಡು ಅಲ್ಲಿ ಬಹಳ ಸನ್ನಿಧಾನ ಇದೆ ಅಂತ ಮನಗಂಡು ತಾವಷ್ಟೇ ಅನುಭವಿಸೋದಲ್ಲದೇನೆ ತಮ್ಮ ಮಾತಿನ ಮೂಲಕ ಎಲ್ಲರನ್ನೂ ಇಲ್ಲಿ ಬರ್ರಿ ಅಂತ ಕರೆಗೊಳ್ತಾ ಇದ್ದಾರೆ. ಅದಕ್ಕೆ ಕೊನೆಗೆ ಅವರು ಅಂದ ಮಾತು ವರ ತುಂಗಭದ್ರಾ, ವರ ತುಂಗ ಭದ್ರಾ ತೀರಸ್ಥ ಪಿಪ್ಪಲ ಗೃಹಂ ಹರಿಂ ಏಹಿ ಅಂತ. ತುಂಗಭದ್ರೆ ಬಹಳ ರಮಣೀಯವಾಗಿ ಹರಿತಿದ್ದಾಳೆ. ಅದರಲ್ಲಿ ಹತ್ತಿರದಲ್ಲಿ ಅದರದ್ದೇ ನೀರಿನಿಂದ ಬೆಳೆದಂಥ ಪಿಪ್ಪಲ ಮರ ಇದೆ. ಈ ಮರದ ಸನ್ನಿಧಿಯಲ್ಲಿ ಭಗವಂತನಿದ್ದಾನೆ, ಅವನನ್ನು ಆಶ್ರಯಿಸಿಬಿಡು. ಅಂದರೆ ಇದು ಸಿದ್ಧತಾಣ, ಸಿದ್ಧೈ ಅಂತ, ಹರಿಮೇಹಿ ಸಿದ್ಧೈ ಅಂತ ಶಬ್ದವನ್ನು ಆಡಿದ್ದಾರೆ. ಮನುಷ್ಯನಿಗೆ ಯಾವುದಾದ್ರೂ ಬದುಕಿನಲ್ಲಿ ಒಂದು ಮಂತ್ರದ ಸಿದ್ಧಿ ಆಗಬೇಕು ಅಂತ ಬಯಸಿದರೆ ಇಂಥ ತಾಣಗಳನ್ನು ಹುಡ್ಕೊಂಡು ಹೋಗಬೇಕು ಅಂತ ಶಾಸ್ತ್ರ ಹೇಳ್ತಾರೆ. ಯಾವುದೋ ಒಂದು ಮಂತ್ರ, ಒಂದು ಗಾಯತ್ರಿ ಮಂತ್ರ, ಹಯಗ್ರೀವ ಮಂತ್ರ, ವೇದವ್ಯಾಸ ಮಂತ್ರ ಸಿದ್ಧಿ ಆಗಬೇಕಾದ್ರೆ ಎಲ್ಲಿ ಕೂತ್ಕೊಂಡು ಮಾಡಬೇಕು? ಶಾಸ್ತ್ರಗಳು ಹೇಳ್ತಾವೆ ಮನೆ ಒಳಗಿದ್ದರೆ ಬೇಗ ಸಾಧನೆ ಆಗಲ್ಲ. ನದಿಗಳು, ನದಿಯ ಹತ್ತಿರದಲ್ಲಿರುವಂಥ ಅಶ್ವತ್ಥ ಮರಗಳು, ಅದರ ಬುಡದಲ್ಲಿ ಕುಳಿತುಕೊಂಡ್ರೆ ಬೇಗ ಜ್ಞಾನೋದಯ ಆಗ್ತದೆ. ಅಲ್ಲ, ಬರೀ ಅವನಿಗಷ್ಟೇ ಮರದ ಕೆಳಗೆ ಕೂತ್ಕೊಂಡದ್ದು ಜ್ಞಾನೋದಯ ಆದದ್ದಲ್ಲ. ಅದು ಯಾಕೆ ಬೋಧಿ ವೃಕ್ಷ ಅಂದ ಕೂಡಲೇ ಎಲ್ಲರಿಗೆ ಜ್ಞಾನೋದಯ ಆಗ್ತದೆ, ಅದು ಅಷ್ಟೇ ನಮ್ಮ ಶಾಸ್ತ್ರ ಹೇಳಿದ್ದದು. ಶಾಸ್ತ್ರ ಹೇಳಿದ್ದದು ಗೋಪಾಲದಾಸರ ಮಹಿಮೆಯಲ್ಲಿ ಬರ್ತದೆ, ಕೇಳಿರಬೇಕು. ಸಂಕಾಪುರದಲ್ಲಿ ಇವತ್ತಿಗೂ ವೃಕ್ಷ ಇದೆ. ಅಶ್ವತ್ಥ ವೃಕ್ಷದ ಕೆಳಗಡೆಯಲ್ಲಿ ಕುಳಿತು ಗಾಯತ್ರಿ ಜಪ ಮಾಡಿದ್ರಿಂದ ಗೋಪಾಲದಾಸರಿಗೆ ಗಾಯತ್ರಿಯ ಸಿದ್ಧಿ ಆಯಿತು ಅಂತ ಕೇಳ್ತಾರೆ. ಹಾಗಾಗಿ ಮಹಾಪುರುಷರೆಲ್ಲ ಪ್ರಾಯ ನದಿ ದಡವನ್ನು, ಅಶ್ವತ್ಥ ಮರವನ್ನು ವಿಶೇಷವಾಗಿ ಆಶ್ರಯಿಸಿ ಮಂತ್ರದ ಸಿದ್ಧಿಯನ್ನು ಮಾಡ್ಕೊಳ್ತಾರೆ. ರಾಜರಿಗಲ್ಲಿ ಬಂದಾಗ ಅವರಿಗಾದ ಅನುಭವದಿಂದ ಲೋಕಕ್ಕೆಲ್ಲ ಕರೆ ಕೊಡ್ತಾರೆ, ನಿಮಗೆ ಯಾವುದಾದ್ರೂ ಸಿದ್ಧಿ ಆಗಬೇಕು ಅಂತಿದ್ರೆ ಇಂಥ ಕ್ಷೇತ್ರಕ್ಕೆ ಬರ್ರಿ ಅಂತ ಕರೆ ಕೊಡ್ತಾರೆ. ಸಹಜ ಇದೆ. ಆ ವೃಕ್ಷದ ವರ್ಣನೆ ಮಾಡ್ತಾರೆ 2 ಶ್ಲೋಕ. ಮತ್ತೆ ಆ ವೃಕ್ಷ ಹೇಗಿದೆ? ಬಹಳ ವಿಸ್ತಾರವಾಗಿದೆ, ವಿಶ್ವರೂಪ ಕಂಡಾಗ ಆಯ್ತಂತೆ ವಾದರಾಜರಿಗೆ. ಪಾದಸ್ಥಾನಲ್ಪಪಾದ ತನು ನಿಹಿತ ತನು ಕೋಮಲಾಗ್ರ್ಯಸ್ಥಿತಾಗ್ರ್ಯ ಕೋಮಲಾಗ್ರಸ್ಥಿತಾಸ್ಯ ಸ್ಕಂಧಸ್ಕಂಧೋಗ್ರ್ಯ ಶಾಖಾಸ್ಥಿತಕರ ನಿಕರ ಶ್ರೀಧರಾಶ್ಲಿಷ್ಟಪಾರ್ಶ್ವ ವ್ಯಾಪ್ಯಾಶ್ವತ್ಥಂ ಮುಕುಂದಂ ಮುಕುಂದಃ ತ್ರಿದಶ ಪರಿವೃತಃ ತುಂಗಭದ್ರಾತಿಭದ್ರೇ ವೇಣುಗ್ರಾಮೇ ಸದಾಸ್ತೆ ಸಕಲ ಜನಮನೋಭೀಷ್ಟದಾಯೀ ದಯಾಲೋ. ಎತ್ತರದ ಅಶ್ವತ್ಥ ಮರ, ಅದನ್ನು ಕಂಡ ರಾಜರಂತಾರೆ, ಈ ಅಶ್ವತ್ಥ ಮರದ ಬೇರುಗಳಿದ್ದಾವಲ್ಲ, ಬೇರುಗಳಲ್ಲೆಲ್ಲ ನನಗೆ ಭಗವಂತನ ಬಹಳಷ್ಟು ಪಾದಗಳು ಸೇರಿಕೊಂಡಿದೆ ಅಂತ ಕಾಣಿಸ್ತಾ ಇದೆ ಅಂತ.
ಹಾಗಾಗಿ ಅಶ್ವತ್ಥ ಮರದ ಬೇರಿನೊಳಗೆ ದೇವರ ಪಾದಗಳು ಸೇರಿದಾವಂತೆ. ಅದರ ಮೇಲ್ಭಾಗ, ಪಾದದ ಮೇಲ್ಭಾಗ ಮಧ್ಯ, ಆ ಮಧ್ಯಭಾಗದಲ್ಲಿ ಭಗವಂತ ತನ್ನ ಮಧ್ಯಭಾಗವನ್ನು ಸೇರಿಸಿದಾನಂತೆ ನಾರಾಯಣ. ಮೇಲ್ಭಾಗ ಮತ್ತಷ್ಟು ಎತ್ತರದಲ್ಲಿ ಬಹಳ ವಿಶಾಲವಾಗಿದೆ. ಆ ವಿಶಾಲವಾದ ಅದರ ರೆಂಬೆ ಕೊಂಬೆಗಳನ್ನು ನೋಡಿದಾಗ ರಾಜರಂತಾರೆ, ದೇವರು ವಿಶ್ವತೋಮುಖ ಅನ್ನೋದು ಇಲ್ಲೇ ಕಾಣಿಸ್ತಾ ಇದೆ ಅಂತಂದ್ರೆ. ಎಲ್ಲ ದಿಕ್ಕು ದಿಕ್ಕುಗಳಲ್ಲಿ ತನ್ನ ಮುಖವನ್ನು ಹರಡಿದ ರೂಪ ತಾನೇ ವಿಶ್ವರೂಪ. ಆ ಅಶ್ವತ್ಥ ಮರ ಹರಡಿಕೊಂಡದ್ದು ಹೇಗೆ ಹರಡಿಕೊಂಡಿದೆ ಅಂದರೆ, ಭಗವಂತನೇ ತನ್ನ ಮುಖಗಳನ್ನು ಒಂದೊಂದು ತನ್ನ ಈ ರೆಂಬೆ ಕೊಂಬೆಗಳೊಳಗೆ ಸೇರಿಸಿದ್ದಾನೆ ಅಂತಂದ್ರಂತೆ, ವ್ಯಾಪಿಸಿದ್ದಾನೆ. ಹೀಗೆ ವ್ಯಾಪಿಸಿದ ಈ ಶ್ರೀಹರಿ ಇಲ್ಲಿ ಸನ್ನಿಹಿತನಾದ ಅಂಥೇಳೇನೆ ದೇವತೆಗಳು ಸುತ್ತುವರೆದು ಬಂದಿದ್ದಾರೆ. ತ್ರಿದಶ ಪರಿವೃತಃ ತುಂಗಭದ್ರಾತಿ ಭದ್ರೇ ವೇಣುಗ್ರಾಮೇ ಸದಾಸ್ತೆ. ಹೀಗೆ ಭಗವಂತ ಸುತ್ತಲೂ ಪರಮಾತ್ಮ ಬಂದು ಸೇರಿ ಆ ಅಶ್ವತ್ಥ ಮರವನ್ನು ವ್ಯಾಪಿಸಿದ್ರಿಂದ ದೇವತೆಗಳೂ ಬಂದು ಸುತ್ತುವರೆದು ಇಲ್ಲಿ ನಿಂತಿದ್ದಾರೆ. ಹಾಗಾಗಿ ಸಜ್ಜನರು ಇಲ್ಲಿರುವಂತಹ ಶ್ರೀಹರಿಯನ್ನು ಬಂದು ಪ್ರಾರ್ಥಿಸಿದರೆ ದಯಾಳುವಾದ ಮುಕುಂದ ಅವರವರ ಅಭೀಷ್ಟಗಳನ್ನು ಪೂರ್ಣ ಮಾಡ್ತಾನೆ ಅಂತ. ವೇಣುಗ್ರಾಮೇ ಸದಾಸ್ತೆ ಸಕಲ ಜನ ಮನೋಭೀಷ್ಟದಾಯಿ ಮುಕುಂದ. ಇಷ್ಟು ರೂಪದಿಂದ, ಒಂದಲ್ಲ ಎರಡಲ್ಲ, ವಿಶ್ವರೂಪದಿಂದ ನಭೋವ್ಯಾಪಿಯಾಗಿ ಈ ವೃಕ್ಷದೊಳಗೆ ಅದರ ಬೇರಿನೊಳಗೆ ತನ್ನ ಪಾದ ಸೇರಿಸಿ, ಅದರ ನಡುವಿನೊಳಗೆ ತನ್ನ ನಡುವನ್ನು ಸೇರಿಸಿ, ಅದರ ರೆಂಬೆ ಕೊಂಬೆಗಳೊಳಗೆ ತನ್ನ ಬಹುಮುಖಗಳನ್ನು ಸೇರಿಸಿ ವಿಶ್ವರೂಪನಾಗಿ ನಿಂತಿದ್ದರಿಂದಲೇ ಬಂದಂಥ ಭಕ್ತರು ಬಹು ಅಪೇಕ್ಷೆಗಳನ್ನು ಇಟ್ಕೊಂಡು ಬಂದರೆ ಅವರವರ ಎಲ್ಲ ಅಪೇಕ್ಷೆಗಳನ್ನು ಪೂರೈಸುವಂಥ ಸ್ಥಳ ಅದು ಅಶ್ವತ್ಥ ವೃಕ್ಷ ಅಂತ ವರ್ಣನೆ ಮಾಡಿದ್ದಾರೆ. ಸಕಲ ಜನಮನೋಭೀಷ್ಟದಾಯಿ ದಯಾಳು, ಎಲ್ಲ ಜನರ ಮನಸ್ಸಿನ ಅಭೀಷ್ಟಗಳನ್ನು ಪೂರ್ಣಗೊಳಿಸುವ ದಯಾಳು ಇಲ್ಲಿ ಕಾಣ್ತಿದ್ದಾನೆ ನನಗೆ ಅಂತ ರಾಜರು ಅಲ್ಲಿ ವರ್ಣನೆ ಮಾಡ್ತಾರೆ. ಎಲ್ಲೆಲ್ಲಿ ಅಶ್ವತ್ಥ ವೃಕ್ಷ ಕಾಣಿಸ್ತದೆ ಅಲ್ಲೆಲ್ಲ ಈ ಅನುಸಂಧಾನ ಬರ್ತದೆ. ಎಲ್ಲೇ ನೋಡಿ ದಾರಿಯಲ್ಲಿ ಹೋಗುವಾಗ ಅಶ್ವತ್ಥ ವೃಕ್ಷ ಕಂಡ್ರೆ ಅಶ್ವತ್ಥ ಸರ್ವವೃಕ್ಷಾಣ ಅಂತ ಗೀತೆಯಲ್ಲಿ ಕೃಷ್ಣನ ಮಾತು. ಎಲ್ಲ ವೃಕ್ಷಗಳ ಮಧ್ಯದಲ್ಲಿ ನನ್ನ ರೂಪ ಅಶ್ವತ್ಥದಲ್ಲಿದೆ ಅಂತ ವಿಭೂತಿ ರೂಪ ಚಿಂತನೆ ಮಾಡಿಸಿದ. ಅಶ್ವತ್ಥ ಇದು ಸಾಮಾನ್ಯ ವೃಕ್ಷ ಅಲ್ಲ. ಪ್ರದಕ್ಷಿಣೆ ನಮಸ್ಕಾರ ಹಾಕುವಾಗ, ಪ್ರದಕ್ಷಿಣೆ ಹಾಕಬೇಕು ಅಂದರೆ, ಸೇವೆ ಮಾಡುವ ಪ್ರದಕ್ಷಿಣೆ ಹಾಕುವಾಗ ಶನಿವಾರ ಮಾಡಬೇಕು ಅಂತಿದೆ. ಅಶ್ವತ್ಥಂ ಮಂದವಾಸರೆ ಸಮುದ್ರಂ ಪರ್ವಣಿ ಸ್ಪೃಶೇತಂತ. ಸಮುದ್ರವನ್ನು ಸ್ನಾನ ಮಾಡಬೇಕು, ಸ್ಪರ್ಶಿಸಬೇಕು ಅಂದರೆ ಪರ್ವಕಾಲದಲ್ಲಿ, ಅಶ್ವತ್ಥವನ್ನು ವಿಶೇಷವಾಗಿ ಮಂದವಾಸರೆ ಶನಿವಾರ ಅದನ್ನು ನಾವು ನಮಸ್ಕರಿಸಬೇಕು ಅಂತ ಇದೆ. ಅಶ್ವತ್ಥ ವೃಕ್ಷದಲ್ಲಿ ಶಾಸ್ತ್ರಗಳು ಹೇಳುವಂತೆ ಮಧ್ಯ, ಕೆಳಭಾಗ, ಮೇಲ್ಭಾಗ, ಮೂರು ಭಾಗದಲ್ಲಿ ಮೂವರು ಇದ್ದಾರೆ ಅಂತ ವರ್ಣನೆ. ಆ ಪುರಾಣಗಳ ವರ್ಣನೆಯನ್ನು ಸೇರಿಸಿ ರಾಜರು ಇಲ್ಲಿರುವ ಅಶ್ವತ್ಥ ಮರದಲ್ಲಿ ಮೂವರೂ ಇದ್ದಾರೆ ಅಂತ ವರ್ಣನೆ ಮಾಡ್ತಾರೆ ಮುಂದಿನ ಶ್ಲೋಕದಲ್ಲಿ. ಮಧ್ಯಸ್ಥ ಕೃಷ್ಣ ಪರಿಪಾಲಯ ಭಕ್ತವರ್ಗಂ ರುದ್ರಾಶ್ರಿತಾಗ್ರ ರುಜುಮರ್ದಯ ಸೇವಕಸ್ಯ ಸತ್ಪದ್ಮಾಸನಾವಸಥ ಮೂಲ ಸೃಜಾಸ್ಯ ತಂತುಂ ಸದ್ವಂದ್ಯ ಪಿಪ್ಪಲತರೋ ವಿತರಾಖಿಲೇಷ್ಟಂ. ಬದುಕು ಕಟ್ಕೊಳ್ಬೇಕಂದ್ರೆ ಮನುಷ್ಯನಿಗೆ ಸುಲಭವಾಗಿ ಸಾಧ್ಯ ಆಗ್ತಿರಲ್ಲ. ಒಮ್ಮೆ ವಿವಾಹ ಆಗ್ತಿರಲ್ಲ, ಏನೇನೋ ಅಡೆತಡೆಗಳು, ಅದಕ್ಕೊಂದೇನೋ ಮಾಡಬೇಕು. ವಿವಾಹ ಆದರೆ ಮಕ್ಕಳಾಗ್ತಿರಲ್ಲ, ಇನ್ನೇನೋ ಸಮಸ್ಯೆ. ಎರಡೂ ಆಗಿದೆ ಅಂದರೆ ಸರಿಯಾದ ಕೆಲಸ ಸಿಗ್ತಿರಲ್ಲ. ಎಲ್ಲ ಇದೆಯಪ್ಪ ಅಂದರೆ ರೋಗ ಬಿಡ್ತಿರಲ್ಲ. ಅಂತೂ ಈ ಸಮಸ್ಯೆಯ ತೊಳಲಾಟ ನಮ್ಮ ಜೀವನದಲ್ಲಿ ಇದ್ದೇ ಇದೆ. ಅಶ್ವತ್ಥವನ್ನು ಚೆನ್ನಾಗಿ ಪೂಜಿಸಿದವನಿಗೆ ಇದೆಲ್ಲ ಸಿಗ್ತದಂತೆ, ಈ ಸಮಸ್ಯೆಗಳಿಗೆ ಪರಿಹಾರ. ಯಾಕೆ ಅಂದರೆ ದೇವರ ಸನ್ನಿಧಾನ ಅಷ್ಟಿದೆ. ಯಾರು ಎಲ್ಲೆಲ್ಲಿದ್ದಾರೆ? ಅಶ್ವತ್ಥ ವೃಕ್ಷ ಕಣ್ಣಿಗೆ ಬಿದ್ದಾಗ ಮಧ್ಯದೊಳಗೆ ಕೃಷ್ಣ ಇದ್ದಾನೆ ಅಂತ ಸ್ಮರಣೆ ಮಾಡಬೇಕು. ಕೃಷ್ಣ ಇದ್ದಾನೆ.
ಮಧ್ಯಸ್ಥ ಕೃಷ್ಣ ಪರಿಪಾಲಯ ಭಕ್ತವರ್ಗಂ. ಮಧ್ಯದಲ್ಲಿ ಕೃಷ್ಣ ಪರಮಾತ್ಮನಿದ್ದಾನೆ, ಭಕ್ತವರ್ಗವನ್ನು ಪಾಲನೆ ಮಾಡ್ತಾ ಇದ್ದಾನೆ. ಹಾಗಾಗಿ ನಾವೆಲ್ಲ ಮಧ್ಯದಲ್ಲಿರೋ ಕೃಷ್ಣನನ್ನು ಸ್ಮರಣೆ ಮಾಡಬೇಕು. ರುದ್ರಾಶ್ರಿತಾಗ್ರ ರುಜುಮರ್ದಯ ಸೇವಕಸ್ಯ. ಮನುಷ್ಯರಿಗೆ ರೋಗಗಳು ಬರ್ತಾರೆ, ತನ್ನ ಶಕ್ತಿಯಿಂದಲೇ ಎಲ್ಲ ಪರಿಹರಿಸ್ಕೊಳ್ಳಿಕ್ಕಾಗ್ತಿರಲ್ಲ. ರುದ್ರ ಅನ್ನೋ ನಾಮ ರೋಗ ಪರಿಹಾರಕ ಅನ್ನೋ ಅರ್ಥದಲ್ಲಿದೆ. ಭಗವಂತನ ಆ ರೂಪದ ಸನ್ನಿಧಾನ ಶಿವನಲ್ಲಿದೆ. ಆತ ಮೇಲ್ಭಾಗದಲ್ಲಿದ್ದಾನೆ. ರುದ್ರ ಆಶ್ರಿತ ಅಗ್ರ. ಅಗ್ರ ಅಂದರೆ ಈ ಪರ್ವತದ ಮೇಲ್ಭಾಗದಲ್ಲಿ ರುದ್ರನಿದ್ದಾನೆ. ಆತ ಏನು ಮಾಡ್ತಾನೆ? ರುಜುಮರ್ದಯ, ನಮ್ಮ ರೋಗಗಳನ್ನು ಪರಿಹರಿಸ್ತಾನೆ. ಕೃಷ್ಣನೇ ಮಧ್ಯದಲ್ಲಿದ್ದು, ಕೃಷ್ಣನೇ ಅಗ್ರದಲ್ಲಿರುವ ರುದ್ರನಲ್ಲಿದ್ದು ರೋಗವನ್ನು ಪರಿಹರಿಸ್ತಾನೆ ಅಂತ ಚಿಂತನೆ ಮಾಡಬೇಕಂತ. ಪದ್ಮಾಸನಾವಸಥ ಮೂಲ. ಮೂಲ, ಇಡೀ ವೃಕ್ಷದ ಮೂಲ ಭಾಗದಲ್ಲಿ ಪದ್ಮಾಸನ ಅಂದರೆ ಚತುರ್ಮುಖ ಬ್ರಹ್ಮ ಅವನಿದ್ದಾನೆ. ಅವನ ಕೆಲಸ ಏನು? ಪ್ರಜಾಪತಿ, ಸಂತಾನವನ್ನು ಕೊಡುವನು ಅವನೇ. ಹಾಗಾಗಿ ಅವನನ್ನು, ಅವನ ಒಳಗಿರುವಂತಹ ಭಗವಂತನನ್ನು ಆಶ್ರಯಿಸು. ಸೃಜಾಸ್ಯ ತಂತುಂ. ತಂತುಂ ಸೃಜ. ತಂತು ಅಂದರೆ ಸಂತತಿ. ಸುತಂತು ಸ್ತಂತು ವರ್ಧನ ಅಂತ ಸಹಸ್ರನಾಮದಲ್ಲಿ ಬರ್ತದೆ. ಮಕ್ಕಳಾಗದೇ ಇದ್ದವರು ಸುತಂತು ತಂತುವರ್ಧನ ಅನ್ನೋ ಶ್ಲೋಕವನ್ನು ಚೆನ್ನಾಗಿ ಪಾರಾಯಣ ಮಾಡಿದರೆ ಮಕ್ಕಳಾಗ್ತಾರೆ, ವಂಶವೃದ್ಧಿಯಾಗ್ತದೆ. ಅದಕ್ಕೆ ರಾಜರು ಹೇಳುವಾಗ ಪದ್ಮಾಸನಾವಸಥ ಮೂಲ ಸೃಜಾಸ್ಯ ತಂತುಂ ಅಂತಾರೆ. ಯಾರು ಈ ವೃಕ್ಷದ ಬಳಿಗೆ ಬಂದು ಮೂಲವನ್ನು ಆಶ್ರಯಿಸ್ತಾರೆ ಅವರ ವಂಶ ಸಂತತಿಯನ್ನು ಬೆಳೆಸ್ತಾನೆ. ಅಂತೂ ತಮ್ಮ ತಮ್ಮ ಅಭೀಷ್ಟೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಈ ವೃಕ್ಷ ಸಾಕು. ಅದಕ್ಕೆ ಇದನ್ನು ಸದ್ವಂದ್ಯ ಅಂತ ಕರೆದು. ಸಜ್ಜನರೆಲ್ಲರೂ ನಿನ್ನನ್ನು ಸ್ತೋತ್ರ ಮಾಡ್ತಾರೆ. ಅಂಥ ಪಿಪ್ಪಲ ತರೋ ಅಖಿಲ ಎಷ್ಟಂ ವಿತರ, ಎಲ್ಲರಿಗೂ ಅಭೀಷ್ಟೆಗಳನ್ನು ಕೊಡುವಂತಾಗಲಿ ಅಂತ ಹರಿಸಿ ವಾದರಾಜರು ಎಲ್ಲರನ್ನ ಈ ವೃಕ್ಷದ ಬಳಿಗೆ ಬಂದು ಪ್ರಾರ್ಥನೆ ಮಾಡಿಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ಬೇಕು. ಇದು ಬರೀ ಈ ಅಶ್ವತ್ಥ ವೃಕ್ಷಕ್ಕಷ್ಟೇ ಅನ್ವಯ ಅಂತ ಭಾವಿಸೋದು ಬೇಡ. ಎಲ್ಲೆಲ್ಲಿ ಅಶ್ವತ್ಥ ವೃಕ್ಷಗಳಿವೆ ಅಲ್ಲೆಲ್ಲ ಈ ಪ್ರಾರ್ಥನೆ ಮಾಡಿದರೂ ಸಾಕು. ನೋಡಿ ಎಂಥ ಚಮತ್ಕಾರ ರಾಜರ ಚಿಂತನೆಯಲ್ಲಿ ಬಂದದ್ದು. ಸ್ವಾರಸ್ಯ ಹೇಳ್ತೀನಿ. ಮಧ್ಯದಲ್ಲಿರೋ ಕೃಷ್ಣನನ್ನು ಶ್ಲೋಕದಲ್ಲಿ ವರ್ಣಿಸುವಾಗ ಮೊದಲು ಹೇಳ್ತಾರೆ, ವೃಕ್ಷದಲ್ಲಿ ಮ್ಯಾಲ್ಗಡೆ ಇರೋ ರುದ್ರನನ್ನು ಶ್ಲೋಕದಲ್ಲಿ ವರ್ಣಿಸುವಾಗ ಆಮೇಲೆ ಹೇಳ್ತಾರೆ. ಅಂದ್ರೆ ಅಲ್ಲಿಯೂ ಅವರಿಗೆ ಭಗವಂತನ ಮಹಿಮೆ ಹೇಳ್ಕೊಡೋದ್ರಲ್ಲಿ ಹಿಂದೆ ಹಾಕಲ್ಲ. ಅಲ್ಲಿಯೂ ದೇವರೇ ಸರ್ವೋತ್ತಮ ಅಂತಾರೆ. ಈಗ ಸಾಮಾನ್ಯವಾಗಿ ಬೇರೆಯವರು ಹೇಗೆ ಮಾಡಬೇಕು? ಅಗ್ರತೋ ರುದ್ರ ರೂಪಾಯ ಅಂತ ಹೇಳಬೇಕು, ಮೇಲಿನಿಂದಲಾದರೂ ವರ್ಣನೆ ಮಾಡೋರು ಇದ್ದಾರೆ. ಅಥವಾ ಮೂಲತೋ ಬ್ರಹ್ಮರೂಪಾಯ ಅಂತ ಶ್ಲೋಕ ಇದೆ ಪುರಾಣದಲ್ಲಿ. ಪುರಾಣದಲ್ಲಿಯೂ ವರ್ಣಿಸುವಾಗ ಮೂಲದಲ್ಲಿ ಬ್ರಹ್ಮ ಇದ್ದಾನೆ, ಅಗ್ರದಲ್ಲಿ ಶಿವನಿದ್ದಾನೆ, ಮಧ್ಯದಲ್ಲಿ ಕೃಷ್ಣನಿದ್ದಾನೆ ಅಂತ ಹೇಳಿದರೆ ವಾದರಾಜರಂದರು ಅದ್ಯಾಕೋ ಕೃಷ್ಣನ ಮಹಿಮೆಯ ಬಗ್ಗೆ ಸರಿಯಾಗಿ ಹೇಳಲಿಲ್ಲ, ನಾ ಹೇಳ್ತೇನೆ ಅದರ ಅಭಿಪ್ರಾಯ ಅಂತ. ಅದರ ಆ ಅಭಿಪ್ರಾಯ ಬೇರೆ ಇದೆ. ಅಗ್ರದಲ್ಲಿ ಶಿವನಿರ್ಬೋದು, ಮೂಲದಲ್ಲಿ ಬ್ರಹ್ಮನಿರ್ಬೋದು, ಮಧ್ಯದಲ್ಲೇ ಕೃಷ್ಣನಿದ್ದಾನೆ. ಯಾಕೆ ಗೊತ್ತಾ? ಆ ಅಗ್ರ ಈ ಮೂಲ ಎರಡನ್ನು ಕಂಟ್ರೋಲ್ ಮಾಡೋನು ಕೃಷ್ಣ, ಅವನೇ ಸರ್ವೋತ್ತಮ. ಅದಕ್ಕೆ ಅವರು ಮಧ್ಯಸ್ಥ ಅಂತಂದ್ರು. ಮಧ್ಯಸ್ಥ ಕೃಷ್ಣ ಪರಿಪಾಲಯ ಭಕ್ತವರ್ಗಂ. ರುದ್ರಾಶ್ರಿತ ಅಂತ ರುದ್ರನನ್ನು ಆಮೇಲೆ, ಪದ್ಮಾಸನ ವಸತ ಅಂತ ಆಮೇಲೆ ಅಂತ ಹೇಳಿದ್ದಾರೆ. ಈಗ ಇದೆಲ್ಲ ವಾದರಾಜರ ಶ್ಲೋಕಗಳಲ್ಲಿ ನಿಮಗೆ ಯಾವುದನ್ನು ಮೊದಲು ವರ್ಣಿಸಿದ್ರು, ಯಾವುದನ್ನು ಆಮೇಲೆ ಹಾಕಿದ್ರು, ಯಾವುದನ್ನು ಮಧ್ಯದಲ್ಲಿ ಹಾಕಿದ್ರು, ಇದನ್ನು ಯೋಚಿಸಬೇಕಾದ್ರೆ ಬಹಳ ಬೇಕು ಅವರ ಅನುಗ್ರಹ. ಕೊನೆಯ ಶ್ಲೋಕ ತುಂಗಾತರಂಗ ಪರಿನರ್ತನ ಪರಿವರ್ತನ ಪೂತವಾತ ಸಂಗೇನ ಸೇಂಘ್ರಿ ಪಚಲಂತಿ ದಲಾನಿ ಭಾಂತಿ ಜನ್ಮಾಂತರೋತ್ಥ ದೃಢ ಮೂಲ ದುರಂತ ದುಷ್ಕೃತ್ಯುನ್ಮೂಲನೋದ್ಯತ ಕರಾಂಗುಲಿ ಕಾಂತಿಮಂತಿ ಅಂತ
ಬಿದರಳ್ಳಿಯ ಕ್ಷೇತ್ರದಲ್ಲಿ ಆ ವೃಕ್ಷವನ್ನು ಪ್ರಾರ್ಥಿಸಬೇಕಾದರೆ ಹಿಂದೆ ಹೇಳಿದ ಪುರಾಣಕ್ಕೆ ಶ್ಲೋಕಕ್ಕೆ ಅನುಗುಣವಾಗಿ ವರ್ಣನೆ ಮಾಡಿ ಮುಂದೆ ಮತ್ತೊಂದು ಮಾತಿನಲ್ಲಿ ಹೇಳ್ತಾರೆ. ಉಪಮಾ ಗರ್ಭಿತವಾದ ಶ್ಲೋಕ. ಹೇ ಅಂಧ್ರಿಪ, ಅಶ್ವತ್ಥ ಮರವೇ, ದಳಗಳು ಅಂದ್ರೆ ಆ ಮರದಲ್ಲಿ ಬಿಟ್ಟಂಥ ಒಂದೊಂದು ದಳ ಯಾವಾಗಲೂ ಅಳಗಾಡ್ತಿತ್ತಂತೆ. ಆ ಅಳಗಾಡಿದ್ದರಿಂದ ಗಾಳಿ ಬರ್ತಿತ್ತಂತೆ. ಮರ ಅಳಗಾಡಿದ್ರೆ ಗಾಳಿ ಬರಬೇಕು. ರಾಜರು ವರ್ಣನೆ ಮಾಡ್ತಾರೆ, ಚಮತ್ಕಾರ ಮಾಡ್ತಾರೆ. ನಿನ್ನ ಈ ಗಾಳಿ ನನ್ನೆಲ್ಲ ಥರದ ಅಭೀಷ್ಟಗಳನ್ನು ಪೂರೈಸ್ತದೆ, ಶ್ರಮ ಕಡಿತ. ಗಾಳಿ ಬಂದಮೇಲೆ ಶ್ರಮ ಹೋಗೇ ಹೋಗ್ತದೆ ಅನ್ನೋದು ನಿಶ್ಚಿತ. ಆದರೆ ಈ ನದಿ ತೀರದಲ್ಲಿರೋ ಮರಗಳು ಜಾಸ್ತಿ ಜೋರಾಗಿ ಯಾವಾಗಲೂ ಗಾಳಿ ಬೀಸ್ತಿರ್ತವೆ. ಇದನ್ನು ನೋಡಿರ್ತೀರಿ, ಪ್ರಕೃತಿಯಲ್ಲಿ ಇದು ಕಾಣ್ತದೆ. ನದಿ ದಡದ ಹತ್ರ ಇರುವ ಮರಗಳಿಗೆ ಗಾಳಿ ಜಾಸ್ತಿ. ವಾದರಾಜರು ಅದನ್ನು ನೋಡ್ತಾ ಇದ್ದಾರೆ. ವಿಪರೀತ ಗಾಳಿ ಬರ್ತಾ ಇದೆ. ಅಲ್ಲಿದ್ದ ವಸ್ತುಗಳೆಲ್ಲ ಹಾರ್ಕೊಂಡು ಹೋಗ್ತಿದ್ದ, ಅಷ್ಟು ಗಾಳಿ ಬರ್ತಿದ್ದಂತೆ. ಅದನ್ನು ನೋಡಿ ಒಂದು ವರ್ಣನೆ ಮಾಡಿದ್ರು ವಾದರಾಜರು. ಅದೇ ಈ ಪರಿ ಗಾಳಿ ಇದ್ದದ್ದನ್ನೆಲ್ಲ ಎತ್ಕೊಂಡು ಹೋಗುವಂತೆ, ಸುತ್ತಲೂ ಇದ್ದ ಸಣ್ಣ 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 ಮರಗಳನ್ನೆಲ್ಲ ಬುಡ ಸಮೇತ ಕಿತ್ತುಕೊಂಡು ಹೋಗುವಂತೆ ಬರ್ತಿದೆಯಲ್ಲ, ಇದು ಏನಿದು ಅಂತ ಅವರಿಗೆ ಕಲ್ಪನೆ. ಇದೇ ಕವಿ ಕಲ್ಪನೆ. ಅವರಂದರು, ನೀನು ಬೀಸ್ತಿರೋ ಗಾಳಿ ನಮ್ಮ ಮೈ ಮೇಲೆ ಬಿದ್ದರೆ ನಾವು ಎಷ್ಟೋ ಜನ್ಮದಿಂದ ಪಾಪ ಮಾಡಿದ್ದೇವಲ್ಲ, ನೀ ಮೆಲ್ಲಕ್ಕೆ ಗಾಳಿ ಬೀಸಿದ್ರೆ ಅವು ಹಾರಿ ಹೋಗಲ್ಲ, ಜೋರಾಗಿ ಬೀಸ್ತಿದ್ದಿ ಅವು ಹಾರಿ ಹೋಗ್ತಾ ಇದ್ದಾರೆ. ಈಗ ಭಾಳ ಜೋರಾಗಿ ಗಾಳಿ ಬಂದರೆ ಭಾಳ ಗಟ್ಟಿಯಾಗಿ ಬೇರೂರಿನ ಮರವೂ ಕೂಡ ಕಿತ್ಕೊಂಡು ಹೋಗ್ತದೆ. ಅಂದ್ರೆ ಏನು ವರ್ಣನೆ? ಈ ವೃಕ್ಷ ತನ್ನ ಪ್ರಭಾವದಿಂದ ಸುತ್ತಲೂ ಬೇರೆ ಬೇರೆ ಸಣ್ಣ ಸಣ್ಣ ಮರಗಳನ್ನು ಬೆಳಿಲಿಕ್ಕೆ ಬಿಟ್ಟಿಲ್ಲ. ಯಾಕೆ ಅಂತ ವಾದರಾಜರ ಕಲ್ಪನೆ. ಅವರಂದರು, ಬೇರೆ ಬೇರೆ ಮರಗಳು ಬೆಳೆದಿದ್ದು ಇದು ಗಾಳಿ ಬೀಸಿದ್ರಿಂದ ಅವೆಲ್ಲ ಬುಡ ಸಮೇತ ಕಿತ್ಕೊಂಡು ಹೋದವು. ಇದು ಬೀಸಿದ ಗಾಳಿ ಅವು ಕಿತ್ಕೊಂಡು ಹೋಗೋದ್ರದ್ದು ನಮಗೇನು ಸಂದೇಶ ಅಂದರೆ, ನಾವು ಜನ್ಮ ಜನ್ಮಗಳಿಂದ ಪಾಪದ ಗಿಡವನ್ನು ಬೆಳೆಸ್ಕೊಂಡಿದ್ದೇವೆ. ಇದ್ರ ಬಳಿಗೆ ಬಂದಾಗ ಇದರ ಗಾಳಿ ತಾಗಿದ್ರೆ ಸಾಕು, ನಮ್ಮ ಜನ್ಮಾಂತರದ ಪಾಪಗಳು ಬುಡಮೂಲ ಆಗ್ತಾವೆ, ಮೂಲ ಕಿತ್ಕೊಂಡು ಹೋಗ್ತಾವೆ. ಗಾಳಿ ವರ್ಣನೆ ಆಯಿತು, ಮರ ವರ್ಣನೆ ಆಯಿತು. ಸುತ್ತಲೂ ಯಾಕೆ ಮರಗಳು ಬೆಳೆದಿಲ್ಲ, ಇದೊಂದು ಎಷ್ಟು ಎತ್ತರಕ್ಕೆ ಕಾಣಿಸೋ ಹಾಗಾಗಿದೆ ಅಲ್ಲ ಅನ್ನೋದ್ರ ಬಗ್ಗೆ ಪರಿಚಯನೂ ಆಯಿತು. ಇದು ವರ್ಣನೆ ಅಂದರೆ ನೋಡಿ ಶ್ಲೋಕ. ಅದರಲ್ಲಿ ಮತ್ತು ಸ್ವಾರಸ್ಯ ಇಡ್ತಾರೆ. ಈ ಗಾಳಿಗೆ ಅಂಥ ಶಕ್ತಿ ಬಂತು ಹೇಗೆ? ವಾದರಾಜರು ಚಮತ್ಕಾರ ಮಾಡ್ತಾರೆ. ಯಾಕೆ ಬಂತು ಅಂದರೆ, ಹತ್ತಿರದಲ್ಲಿ ತುಂಗಾ ನದಿ ಇದೆ ಅಲ್ಲ, ಅದರ ಮೇಲೆ ಗಾಳಿ ಬೀಸ್ಕೊಂಡು ಬರ್ತದೆ. ಆ ಗಾಳಿ ಮರಕ್ಕೆ ತಗಲ್ತದೆ, ಮರ ಮತ್ತಷ್ಟು ಜೋರಾಗಿ ಬೀಸ್ತದೆ. ಹಾಗಾಗಿ ಈ ಗಾಳಿ ನದಿಯ ಮೇಲೆ ಹಾರ್ಕೊಂಡು ಬಂದದ್ದಕ್ಕೆ, ಹಾಸಿ ಬಂದದ್ದಕ್ಕೆ ನಮ್ಮನ್ನು ಪವಿತ್ರನೂ ಮಾಡ್ತದೆ, ಮತ್ತಷ್ಟು ಜೋರಾಗಿ ಬೀಸ್ತದಾದ್ದರಿಂದ ಪಾಪಗಳನ್ನು ಬುಡ ಸಮೇತ ಬಹುಜನ್ಮದ್ದನ್ನು ಕಿತ್ತು ಹಾಕ್ತದೆ. ಅದಕ್ಕೆ ಒಂದ್ಸಲಿ AC ಗಾಳಿ ಬಿಟ್ಟು ತುಂಗಾ ನದಿಯ ದಡದಲ್ಲಿರುವ ಅಶ್ವತ್ಥ ವೃಕ್ಷದ ಗಾಳಿಯನ್ನು ಸೇವಿಸ್ರಿ, ಪಾಪಗಳನ್ನು ಕಳ್ಕೊಳ್ರಿ ಅಂತ ವಾದರಾಜರು ಕರೆಗಟ್ತಾರೆ. ಇದು ಕವಿ ಇಬ್ಬರು. ತುಂಗಾತರಂಗ ಪರಿನರ್ತನ ಪರಿವರ್ತನ ಪೂತವಾತ. ತುಂಗೆಯ ಬಹು ಎತ್ತರದ ತರಂಗಗಳ ಮೇಲೆ ಹಾಸಿ ಬಂದ ವಾತ ಗಾಳಿಯ ಸಂಗದಿಂದ ದಲಾನಿ ಚಲಂತಿ, ಈ ಮರದ ದಳಗಳು ನಿರಂತರವಾಗಿ ಚಲಿಸ್ತಾ ಇದ್ದಾವೆ ಅಂತ. ಚಲಿಸಿ ಏನು ಮಾಡ್ತಾ ಇದ್ದಾವೆ? ಅವಷ್ಟೇ ಚಲಿಸ್ತಾ ಇಲ್ಲ, ನಮ್ಮೊಳಗೆ ಜನ್ಮಾಂತರೋತ್ಥ ದೃಢ ಮೂಲ ದುರಂತ ದುಷ್ಕೃತ್ಯುನ್ಮೂಲನೋದ್ಯತ ಕರಾಂಗುಲಿ. ಜನ್ಮಾಂತರೋತ್ಥ, ಬಹುಜನ್ಮಗಳಿಂದ ಮಾಡಿದ ಎಷ್ಟೋ ಪಾಪಗಳನ್ನು ದುರಂತ ದುಷ್ಕೃತಿ ಅಂದರೆ ಪಾಪ, ಉನ್ಮೂಲನೋದ್ಯತ ಕರಾಂಗುಲಿ, ಉನ್ಮೂಲನ ಮಾಡೋದ್ರಲ್ಲೇನೆ ಈ ಮರ ತನ್ನ ಕರಾಂಗುಲಿ ಅಂದರೆ ದೊಡ್ಡ ದೊಡ್ಡ ತನ್ನ ಕೈಗಳನ್ನು ಬೆರಳಿನ ಅಂಚಿನಂತೆ, ಅದು ನೋಡಿರ್ತೀರಿ ಅಶ್ವತ್ಥ ವೃಕ್ಷದೊಳಗೆ ಒಂದೊಂದು ಕೆಳಗಡೆಯಲ್ಲಿ ಬೆಳೆದಿರ್ತಾವೆ, ಒಂಥರ ಅಂಗುಲಿಗಳಿದ್ದಾಗಿರ್ತವೆ.
ಬಹುಶಃ ಅಂಗುಲಿ ಕರಾಂತಿ ಅವುಗಳನ್ನು ಬೆಳೆಸಿ ಇಷ್ಟು ಚೆನ್ನಾಗಿ ಶೋಭಿಸ್ತಾ ನನ್ನ ಕಣ್ಣು ಮುಂದೆ ನಿಂತಿದೆ ಅಂತ ವಾದರಾಜರು. ರೋಗ ಬಹಳ ಬಂದಾಗ ಆ ಅಶ್ವತ್ಥ ಮರದ ಬಳ್ಳಿಗಳು, ಅದರ ಬೇರುಗಳು ಎಲ್ಲಿ ಚಾಚಿ ಒಳಗೆ ಬಂದಿರ್ತದೆ ಅದರ ಹತ್ರ ಇರುವ ನೀರನ್ನು ತಗೊಂಡು ಔಷಧಿ ಮಾಡಿದರೆ ಬೇಗ ವಾಸಿಯಾಗ್ತದೆ. ಬೇರಿನ ವಿಶೇಷ ಶಕ್ತಿ ಅಂತದ್ದು. ಅದು ನೀರಿನೊಳಗೆ ಸೇರಿದರೆ ಆ ಹತ್ತಿರದಲ್ಲಿರೋ ನೀರನ್ನು ತಗೊಂಡು ಔಷಧಿ ಮಾಡಿದರೆ ಅದು ಬೇಗ ರೋಗ ಪರಿಹಾರ ಮಾಡ್ತದೆ. ಉನ್ಮೂಲಯಂತಿ, ಅದು ಕಿತ್ತಿ ಒಗಿತದೆ. ಅದಕ್ಕೆ ಹಿಂದೆಲ್ಲ, ಈಗೆಲ್ಲ ಏನು ಮಾಡ್ತಿದ್ದಾರೆ, ನೀರು ಮನೆ ಒಳಗೆ ತಗೊಂಡು ಅದರೊಳಗೆ ಬೇರೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ನಮ್ಮ ಸ್ಥಿತಿ ಇವತ್ತು. ಸಹಜವಾಗಿ ನೀರು ಬೇರು ಎಲ್ಲ ಅಲ್ಲೇ ಇರ್ತದೆ ಪ್ರಕೃತಿ ಸಹಜವಾಗಿ. ಅದು ಬೇಡ. ಈಗ ಒಂದು ಗಾಜಿನ ಬಾಟ್ಲು ತಂದು ಮನೆ ನೀರೇ ಹಿಡಿದು ಅದರೊಳಗೆ ಮತ್ತೆ ಬೇರೆ ಹಾಕಿ ಆ ಬೇರನ್ನು ಸಾವಿರಾರು ರೂಪಾಯಿ ಖರ್ಚು ಮಾಡಿ ತಂದಿರ್ತಾನೆ. ಮತ್ತೆ ನ್ಯಾಚುರಲ್ ಅಂತಾನೆ ಅದನ್ನು. ಅವಾಗ ಹಾಗಲ್ಲ. ಅದನ್ನೆಲ್ಲ ಕಲ್ಪನೆಯಲ್ಲಿ ಇಟ್ಟುಕೊಂಡೇ ವಾದರಾಜರು ವರ್ಣನೆ ಮಾಡ್ತಾರೆ. ತುಂಗೆಯ ದಡದಲ್ಲಿ ಹಾಸಿ ಬಂದ ಗಾಳಿನೇ ಇದನ್ನು ಚಲಿಸಿ ನಮ್ಮ ದೇಹದೊಳಗಿರುವ ಪಾಪಗಳನ್ನು ತನ್ನ ಕರಾಂಗುಲಿಗಳಿಂದ ಉನ್ಮೂಲನೆ ಮಾಡ್ತಾ ಇದ್ದಾಳೆ, ಉನ್ಮೂಲನೆ ಮಾಡ್ತಾ ಇದೆ ಈ ತುಂಗಭದ್ರಾ ತೀರದ ಅಶ್ವತ್ಥ ವೃಕ್ಷ ಅಂತ ಬಹಳ ಚಮತ್ಕಾರದ ಉತ್ಪ್ರೇಕ್ಷೆಯನ್ನು ಮಾಡಿ ಅನುಸಂಧಾನ ಮಾಡಿಸ್ತಾರೆ. ಸಮಯಕ್ಕೆ ಅನುಗುಣವಾಗಿ ಆಯ್ತಲ್ಲ, ಸಮಯಕ್ಕೆ ಅನುಗುಣವಾಗಿ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯ ಮಾಡಿರ್ತೇನೆ. ನಾಳೆ ಒಂದಿನ ಸ್ವಲ್ಪ ನನಗೆ ಅನಿವಾರ್ಯತೆ ಇದೆ. ಅದಕ್ಕೆ ನಾಳೆ ಬೇಡ, ನಾಡದ್ದು ಅಂದರೆ ಶುಕ್ರವಾರ, ಶನಿವಾರ ಯಥಾ ಪ್ರಕಾರ ಸರಿಯಾಗಿ ನಾಡದ್ದು ಪ್ರವಚನಕ್ಕೆ ನಾನು ಭಾಗವಹಿಸ್ತೇನೆ ಅಂತ ಹೇಳ್ತಾ ಶ್ರೀಕೃಷ್ಣ